ऋषिभ्यो नमो महद्भ्यो नमो गुरुभ्यः। ಓಂ ಶಾಂತಿ ಶಾಂತಿ ಶಾಂತಿ. ಎರವಿನ ಪರಮಾರ್ಥ. ಅಯ್ಯ, ಈ ಹುಟ್ಟುವ ಪ್ರಾಣಿಗಳೆಲ್ಲವೂ ಸತ್ಯೆಂಬ ಕಾರಣದಿಂದ ಬಂದಿವೆ, ಸತ್ತನ್ನಾಶ್ರಯಿಸಿಕೊಂಡು ಇರುತ್ತವೆ, ಸತ್ತಿನಲ್ಲಿಯೇ ಹೋಗಿ ಕೊನೆಗಾಣುತ್ತವೆ. ಹಿಂದೆ ಹೇಳಿಕೊಂಡು ಬಂದ ತೀರ್ಮಾನಗಳನ್ನು ಆತ್ಮನು ಸದ್ರೂಪನು ಅಥವಾ ಎರವಿನ ಸ್ವರೂಪನು ಅಂತ ಹೇಳಿತ್ತಲ್ಲ, ಅದನ್ನು ಮತ್ತೆ ಈಗ ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಇದೇ ಇದೆ ಅಂತ ಏನು ಅನಿಸುತ್ತಿದೆಯೋ ಇದರ ಪರಮಾರ್ಥ ಯಾವುದು ಅಂತ ತೋರಿಸುವುದಕ್ಕೆ ಹೊರಟಿದೆ. ನಾವು ಪ್ರತಿಯೊಂದನ್ನು ಹೇಳುವಾಗ ನಾನು ಇದ್ದೇನೆ, ಕದಾ ಇದೆ, ಮನುಷ್ಯನು ಇದ್ದಾನೆ, ಗಿಡಗಂಟಿಗಳು ಇವೆ ಅಂತ ಹೀಗೆ ಹೇಳುತ್ತೇವಲ್ಲ, ಇದೇ ಅನ್ನುವುದರ ಪರಮಾರ್ಥ ಯಾವುದು ಅಂತ ತಿಳಿಸಬೇಕಾಗಿದೆ. ಆದ್ದರಿಂದಲೇ ಇಲ್ಲಿ ಆ ವಿಷಯವನ್ನು ವಿಮರ್ಶನೆ ಮಾಡ್ತಾ ಇದ್ದಾರೆ. ಛಾಂದೋಗ್ಯದಲ್ಲಿ ಹೇಳುವ ಒಂದು ವಾಕ್ಯವನ್ನು ಇಲ್ಲಿ ಇಟ್ಟುಕೊಂಡು ತೋರಿಸಿದ್ದಾರೆ. ಸತ್ತಿನಿಂದಲೇ ಹುಟ್ಟುತ್ತಿವೆ, ಸತ್ತಿನಲ್ಲಿಯೇ ಇರುತ್ತಿವೆ, ಸತ್ತಿನಲ್ಲಿಯೇ ಕೊನೆಗಾಣುತ್ತಿವೆ. ಹಾಗಾಗಿ ಇದರಿಂದ ಏನು ತೋರಿಕೊಳ್ಳುತ್ತಿದೆ ಅಂದರೆ ಎಲ್ಲವೂ ಸತ್ಸ್ವರೂಪವೇ, ಎಲ್ಲವೂ ಎರವಿನ ಸ್ವರೂಪವೇ, ಎಲ್ಲವೂ ಆತ್ಮಸ್ವರೂಪವೇ ಅಂತ ತಿಳಿಸುವುದೇ ಉದ್ದೇಶವಾಗಿದೆ. ಆತ್ಮನೇ ನಿಜವಾದ ಎರವು. ಎರವು ಅಂತ ಹೇಳುವ ಕನ್ನಡದ ಮಾತು. ಎರವು, ಸತ್, ಸದ್ರೂಪ ಎಲ್ಲ ಮಾತು ಒಂದೇ. ಈ ಎರವು ಅನ್ನುವ ಸ್ವರೂಪ ಯಾವುದು ಅಂದರೆ ಆತ್ಮನೇ ಅಂತ ಈಗ ತೋರಿಸ್ತಾ ಇದ್ದಾರೆ. ಮೊದಲಿಗೆ ಆತ್ಮ ಅನಾತ್ಮ ಇವುಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ವಿಂಗಡಿಸಿ ತೋರಿಸ್ತಾ ಇದ್ದಾರೆ. ವಿಚಾರ ಮಾಡುವಾಗ ಯಾವುದಕ್ಕೆ ಯಾವುದನ್ನು ಹೇಳಿರುತ್ತದೆಯೋ ಅದನ್ನು ಉಪಯೋಗಿಸಿದಾಗ ನಮಗೆ ಇಂಥ ವಿಷಯವನ್ನೇ ಹೇಳಿದರು ಅಂತ ಗೊತ್ತಾಗುತ್ತಿದೆ. ಇಲ್ಲಿ ಹೇಳಿರುವ ಶಬ್ದಗಳಿವೆಯಲ್ಲ ಪಾರಿಭಾಷಿಕ ರೂಪವಾಗಿ ಇದ್ದುಕೊಂಡಿವೆ. ಅವುಗಳನ್ನು ಇದೇ ಅರ್ಥದಲ್ಲಿ ಉಪಯೋಗಿಸಿದೆ ಅಂತ ತೋರಿಸಿದೆ. ಅದು ಮೊದಲಿಗೆ ಗೊತ್ತಾದರೆ ಮುಂದೆ ಓದುವಾಗ ಇಂಥ ಶಬ್ದವನ್ನು ಇದೇ ಅರ್ಥದಲ್ಲಿ ಉಪಯೋಗಿಸಬೇಕು ಅಂತ ಗೊತ್ತಾಗುವುದಕ್ಕಾಗಿ ಅವುಗಳನ್ನು ಮೊದಲಿಗೆ ಹೇಳ್ತಾ ಇದ್ದಾರೆ. ನಮ್ಮಗಳ ಆತ್ಮನು ಬರಿಯ ಎರವಿನ ರೂಪದವನು, ಬರಿಯ ಅರಿವಿನ ರೂಪದವನು, ಬರಿಯ ಆನಂದ ರೂಪದವನು. ಎರವು, ಅರಿವು, ಆನಂದ ಇವು ಒಂದೇ, ಮೂರಲ್ಲ. ಈ ಸಚ್ಚಿದಾನಂದ ಸ್ವರೂಪನಾದ ನಮ್ಮ ಆತ್ಮನೇ ಎಲ್ಲದರ ಪರಮಾರ್ಥವು. ಆದ್ದರಿಂದ ಇವನು ಅದ್ವಿತೀಯ ಸಚ್ಚಿದಾನಂದ ಸ್ವರೂಪನಾಗಿರುತ್ತಾನೆ ಎಂಬ ವೇದಾಂತ ಸಿದ್ಧಾಂತವನ್ನು ಸಂಕ್ಷೇಪವಾಗಿ ತಿಳಿಸಿದ್ದಾಗಿದೆ. ಈ ಸಿದ್ಧಾಂತದಲ್ಲಿ ನಮಗೆ ಅನೇಕ ಸಂಶಯಗಳು ಉಂಟಾಗುತ್ತವೆ. ಹಿಂದೆ ಆತ್ಮನು ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ ಅಂತ ತೀರ್ಮಾನವಾಗುತ್ತಿದೆ, ಸಾಕ್ಷಿಯ ಅನುಭವದಿಂದ ನೋಡುವಾಗ ಅಂತ ಹೇಳಿಕೊಂಡು ಬಂದಿದ್ದಾರೆ. ಇದರ ಮೇಲೆ ಯಾವ ಸಂಶಯವು ಬರುತ್ತದೆಯೋ ಆ ಸಂಶಯವನ್ನು ಹೇಳಿಕೊಂಡು ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಜಿಜ್ಞಾಸುಗಳಿಗೆ ಪರಮಾರ್ಥ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಯಾವ ಅಡ್ಡಿಯೂ ಆಗಬಾರದು ಅನ್ನುವ ಉದ್ದೇಶದಿಂದಲೇ ಯಾವ ಸಂಶಯಗಳು ಬರಬಹುದೋ ಅಂಥ ಸಂಶಯಗಳನ್ನು ಎತ್ತಿ ತೋರಿಸಿ ಅದಕ್ಕೆ ಉತ್ತರವನ್ನು ಹೇಳುತ್ತಾರೆ.
ಈಗ ಆ ಸಂಶಯಗಳು ಯಾವುವು ಅಂದರೆ, ಉದಾಹರಣೆಗೆ ಇರವೇ ಅರಿವು ಆನಂದವೂ ಆಗಿರುವುದೆಂಬುದು ಹೇಗೆ, ಇನ್ನೇತಕ್ಕೂ ಸಂಬಂಧಪಡದ ಬರಿಯ ಅರಿವು ಎಂಬುದನ್ನು ಹೇಗೆ ಮನಸ್ಸಿಗೆ ತಂದುಕೊಳ್ಳುವುದು, ನಮ್ಮೆದುರಿಗೆ ಬೇರೆ ಬೇರೆ ವಸ್ತುಗಳಿರುವಾಗ ಇರವಿನ ಅರಿವಿನ ಮತ್ತು ಆನಂದದ ಸ್ವರೂಪದ ಆತ್ಮನೊಬ್ಬನೇ ಪರಮಾರ್ಥವೆಂದು ನಾವು ಹೇಗೆ ನಂಬುವುದು, ಇವೇ ಮುಂತಾದ ಸಂಶಯಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಮತ್ತು ವಿಸ್ತಾರವಾಗಿ ವಿಚಾರವನ್ನು ಮಾಡಬೇಕಾಗುತ್ತದೆ. ಇರವು ಅಂದರೆ ಇರುವುದು ಅಂತ ಅನಿಸುತ್ತಿದೆ, ಇರವೇ ಅರಿವು ಆನಂದ ಅಂತ ಹೇಳುವುದು ಹೇಗೆ? ಇನ್ನು ಅರಿವು ಅಂತ ಹೇಳುವಾಗ ಸಂಬಂಧವನ್ನು ತೋರಿಸುವ ಮಾತದು. ಯಾವುದನ್ನಾದರೂ ಅರಿಯುತ್ತಿದೆ ಅಂತ ಹೀಗಿರುತ್ತೆ. ಹೀಗಿರುವಾಗ ಬರೀ ಅರಿವೇ ಅಂದರೆ ಏನರ್ಥ? ಯಾವ ಸಂಬಂಧವೂ ಇಲ್ಲದೆ ಅರಿವು ಇರುತ್ತಿದೆ ಅಂದರೆ ಹೇಗೆ ತಿಳಿದುಕೊಳ್ಳುವುದು? ಇದರಂತೆಯೇ ಆನಂದ ಅಂತ ಹೇಳುವಾಗ ಯಾವ ವಿಷಯಗಳೂ ಇಲ್ಲದೆ ಆನಂದವನ್ನು ಹೊಂದುವುದಕ್ಕೆ ಬರುತ್ತಿದೆಯೇ? ಆತ್ಮನು ಆನಂದ ಸ್ವರೂಪನು ಅಂದರೆ ಹೇಗೆ? ಹೀಗೆಲ್ಲ ಸಂಶಯಗಳು ಬರುತ್ತಿವೆಯಲ್ಲ, ಇವುಗಳನ್ನು ವಿಸ್ತಾರವಾಗಿ ವಿಚಾರ ಮಾಡಿ ತಿಳಿಸ್ತಾ ಇದ್ದಾರೆ. ಆತ್ಮನು ಎರವಿನ ಅರಿವಿನ ಆನಂದದ ಸ್ವರೂಪದವನು ಅಂತ ಹೇಳುವಾಗ ಅವನ ಸ್ವಾಭಾವಿಕ ರೂಪವೇ ಆಗಿದೆ ಅಂತ ಹಿಂದೆ ಹೇಳಿಕೊಂಡು ಬಂದಿದೆ. ಆದರೂ ಇವುಗಳು ಸಂಬಂಧ ಶಬ್ದಗಳು ಇದ್ದುಕೊಂಡಿವೆ. ಇರವು ಅನ್ನುವುದು ಇರುವುದು ತೋರಿಸ್ತೈತಿ, ಅರಿವು ಅನ್ನೋದು ಅರಿಯುತ್ತಿದೆ ಅನ್ನುವುದನ್ನು ತೋರಿಸ್ತೈತಿ, ಆನಂದ ಅನ್ನೋದು ಯಾವುದಾದರೂ ವಿಷಯದ ಸಂಬಂಧದಿಂದ ತೋರಬೇಕು ಅಂತ ತೋರಿಸ್ತೈತಿ. ಹೀಗಿರುವಾಗ ಇವುಗಳಿಗೆ ಸಂಬಂಧವೂ ಇಲ್ಲದೆ ಬರೀ ಆತ್ಮಸ್ವರೂಪವೇ ಮೂರು ಅನ್ನುವುದು ಇಲ್ಲ, ಎಲ್ಲ ಒಂದೇ ಅಂತ ಹೇಳಿದರೆ ಹೇಗೆ ಇದನ್ನು ತಿಳಿದುಕೊಳ್ಳುವುದು ಅಂತ ಅನಿಸುತ್ತಿದೆಯಲ್ಲವೇ? ಅದನ್ನೇ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಈ ಪ್ರಕಾಶದಲ್ಲಿ ಎರವಿನ ದೃಷ್ಟಿಯಿಂದ ಪರಮಾರ್ಥವನ್ನು ನಿರ್ಧರಿಸಿ ಮಿಕ್ಕ ವಿಷಯಗಳನ್ನು ಮುಂದಿನ ಪ್ರಕಾಶಗಳಲ್ಲಿ ವಿಚಾರಕ್ಕೆ ತೆಗೆದುಕೊಳ್ಳುವೆವು. ಇಲ್ಲಿ ಒಂದೊಂದು ಪ್ರಕರಣಕ್ಕೆ ಒಂದೊಂದು ಹೆಸರನ್ನು ಇಟ್ಟಿದೆ. ಪ್ರಕಾಶ ಅಂತ ಹೇಳುವಾಗ ಇಲ್ಲಿ ಎರವಿನ ವಿಷಯವನ್ನು ಸಂಪೂರ್ಣವಾಗಿ ತೋರಿಸುವುದು ಇದು ಪ್ರಕಾಶ. ಎರವಿನ ಪರಮಾರ್ಥವನ್ನು ಇದರಲ್ಲಿ ನಿರ್ಣಯ ಮಾಡುತ್ತಾರೆ. ಇದರಂತೆಯೇ ಅರಿವಿನ ಪ್ರಕಾಶ, ಆನಂದದ ಪ್ರಕಾಶ ಅಂತ ಬರುತ್ತಿವೆಯಲ್ಲ, ಅವುಗಳಲ್ಲಿ ಅರಿವಿನ ಆನಂದದ ವಿಷಯವನ್ನು ನಿರ್ಣಯ ಮಾಡಿ ತೋರಿಸ್ತಾ ಇದ್ದಾರೆ. ಈಗ ಇದರಲ್ಲಿ ಇನ್ನು ಮುಂದೆ ನಾವು ಎರವು ಅಂತ ಹೇಳುವಾಗ ಈ ಪ್ರಕಾಶದಲ್ಲಿ ಎರವಿನ ವಿಷಯವಾಗಿಯೇ ವಿಚಾರ ಮಾಡಿ, ಎರವು ಅಂದರೆ ಯಾವುದು, ಯಾವುದಕ್ಕೆ ಎರವು ಅನ್ನಬೇಕು, ಇಂಥದ್ದನ್ನೆಲ್ಲ ನಿರ್ಣಯ ಮಾಡಿ ತೋರಿಸ್ತಾ ಇದ್ದಾರೆ. ಈ ಗ್ರಂಥದಲ್ಲಿ ಇನ್ನು ಮುಂದೆ ನಾವು ಆತ್ಮ ಅನಾತ್ಮ ಎಂಬ ಎರಡು ಮಾತುಗಳನ್ನು ಆಗಾಗ್ಗೆ ಉಪಯೋಗಿಸುವೆವು. ಆತ್ಮನೆಂದರೆ ಈವರೆಗೆ ನಾವು ತೋರಿಸಿಕೊಟ್ಟಿರುವ ಅವಸ್ಥಾತ್ರಯಕ್ಕೂ ಸಾಕ್ಷಿಯಾಗಿರುವ ನಮ್ಮ ಸ್ವರೂಪವು. ಈಗ ಆತ್ಮ ಅಂತ ಯಾವುದಕ್ಕೆ ಹೇಳುತ್ತಾರೆ, ಅನಾತ್ಮ ಅಂತ ಯಾವುದಕ್ಕೆ ಹೇಳುತ್ತಾರೆ, ಅದನ್ನು ಮೊದಲಿಗೆ ತೋರಿಸಿದರೆ ಜಿಜ್ಞಾಸುಗಳಿಗೆ ಯಾವ ಸಂಶಯವೂ ಇಲ್ಲದಂತೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಬರುತ್ತಿದೆ ಅಂತ ಇಲ್ಲಿ ಆತ್ಮ ಅನಾತ್ಮಗಳನ್ನು ಹೇಳ್ತಾರೆ. ಆತ್ಮ ಅಂದರೆ ಮೂರು ಅವಸ್ಥೆಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳಿಕೊಂಡು ಬಂದಿದೆಯಲ್ಲ, ಈ ಸಾಕ್ಷಿ ರೂಪವಾಗಿರುವ ನಮ್ಮ ಸ್ವರೂಪವೇ ಆತ್ಮ ಅಂತ ಈ ಹೆಸರಿನಿಂದ ಕರೀತಾ ಇದ್ದಾರೆ. ಅನಾತ್ಮವೆಂದರೆ ಆತ್ಮನಲ್ಲದ್ದು.
ನಮ್ಮ ಸ್ವರೂಪ ಯಾವುದು ಅಲ್ಲವೋ ಅದನ್ನು ಅನಾತ್ಮ ಅನ್ನುವ ಮಾತಿನಿಂದ ತಿಳಿಸ್ತಾ ಇದೆ. ಇವು ಪಾರಿಭಾಷಿಕ ಶಬ್ದಗಳು ಅಂತ ಹೇಳಿಸಿಕೊಳ್ಳುತ್ತಿವೆ. ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅವರವರು ಯಾವುದಕ್ಕಾಗಿ ಉಪಯೋಗಿಸಿರುತ್ತಾರೆಯೋ ಅದಕ್ಕೆ ಆ ಮಾತನ್ನು ತಿಳಿದುಕೊಳ್ಳಬೇಕು. ಹಾಗಿಲ್ಲದೆ ಇದ್ದರೆ ಕಲಬೆರಕೆಯಾಗಿ ವಿಷಯವು ಗೊತ್ತಾಗುವುದಿಲ್ಲ. ಈಗ ಲೋಕದಲ್ಲಿ ವಿಜ್ಞಾನವಾದಿಗಳು ಅಂತ ಇದ್ದುಕೊಂಡಿದ್ದಾರೆ. ಅವರು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ವಿಜ್ಞಾನದವರು ಅಂತ ಕರೆಯುತ್ತಾರೆ. ಶಾಸ್ತ್ರದಲ್ಲಿ ವಿಜ್ಞಾನ ಅಂತ ಬಂದಾಗ ಅನುಭವ ಸ್ವರೂಪದಲ್ಲಿ ಕಂಡುಕೊಳ್ಳುವುದು ಅಂತ ಹೀಗೆ ಹೇಳುತ್ತಿದೆ. ಆದ್ದರಿಂದ ವಿಜ್ಞಾನ ಅಂತ ಬಂದಾಗ ಸಂಶೋಧನೆ ಅಂತ ತಿಳ್ಕೊಂಡ್ರೆ ಶಾಸ್ತ್ರದಲ್ಲಿ ಹೊಂದುತ್ತಿದೆಯೇ? ಇಲ್ಲ. ಅವರ ಪಾರಿಭಾಷಿಕ ಶಬ್ದ ಬೇರೆ, ಶಾಸ್ತ್ರದಲ್ಲಿ ಬಂದಿರುವ ಪಾರಿಭಾಷಿಕ ಶಬ್ದ ಬೇರೆ. ಆದ್ದರಿಂದಲೇ ಇಲ್ಲಿ ಯಾವುದಕ್ಕೆ ಯಾವ ಮಾತನ್ನು ಉಪಯೋಗಿಸಿದೆಯೋ ಅದನ್ನೇ ಹಿಡಿಯಬೇಕು. ಇದರಂತೆ ಬೇರೆ ಬೇರೆ ಶಾಸ್ತ್ರಕಾರರು ಆಗಿ ಹೋಗಿದ್ದಾರಲ್ಲ, ಅವರ ಮಾತುಗಳು ಹಾಗೆಯೇ. ಈಗ ಬುದ್ಧನು ನಿರ್ವಾಣ ಅಂತ ಉಪಯೋಗಿಸ್ತಾ ಇದ್ದಾನೆ. ಅದನ್ನು ಈ ಶಾಸ್ತ್ರದಲ್ಲಿ ಮೋಕ್ಷ ಅಂತ ಹೇಳುತ್ತಾರೆ. ಅವನು ನಿರ್ವಾಣ ಅಂತ ಹೇಳಿದಾಗ ಇನ್ನು ಕೆಲವರು ಬಟ್ಟೆ ಇಲ್ಲದೆ ಇರುವುದು ಅಂತ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೂ ಬರುತ್ತಿದೆ. ಆದರೆ ಅವರ ಪಾರಿಭಾಷಿಕ ಶಬ್ದ ನಿರ್ವಾಣ ಅನ್ನುವಾಗ ಮೋಕ್ಷವನ್ನು ಹೇಳುತ್ತಿದೆ ಅಂತ ಅವರ ಗ್ರಂಥಕ್ಕೆ ಅನುಸರಿಸಿ ಅರ್ಥ ಮಾಡಬೇಕು. ನಮ್ಮ ಅರ್ಥವನ್ನು ಅದಕ್ಕೆ ಹೊಂದಿಸುವುದಕ್ಕೆ ಹೋಗಬಾರದು. ಅದರಂತೆಯೇ ಇಲ್ಲಿ ಅನಾತ್ಮ ಅಂದರೆ ಆತ್ಮನಲ್ಲದ್ದು, ಅಂದರೆ ನಮ್ಮ ಸ್ವರೂಪ ಅಲ್ಲದ್ದು. ಅವಸ್ಥೆಯಲ್ಲಿ ತೋರುವ ಪ್ರಪಂಚ ಅಥವಾ ಪ್ರಪಂಚದಲ್ಲಿ ತೋರುವ ಬೇರೆ ಬೇರೆ ಪದಾರ್ಥಗಳು, ಅವುಗಳ ಧರ್ಮಗಳು, ಸಂಬಂಧಗಳು ಇವೆಲ್ಲವನ್ನು ಅನಾತ್ಮ ಎಂಬ ಮಾತಿನಲ್ಲಿ ಸೇರಿಸಿಕೊಂಡಿರುತ್ತದೆ. ಅನಾತ್ಮ ಅನ್ನುವಾಗ ಅವಸ್ಥೆಯಾಗಲಿ, ಅವಸ್ಥೆಯಲ್ಲಿ ತೋರಿಕೊಳ್ಳುವ ಪ್ರಪಂಚವಾಗಲಿ, ಪ್ರಪಂಚದಲ್ಲಿ ತೋರಿಕೊಳ್ಳುವ ಬಿಡಿ ಬಿಡಿ ಪದಾರ್ಥಗಳಾಗಲಿ, ಅವುಗಳ ಸಂಬಂಧಗಳಾಗಲಿ, ಧರ್ಮಗಳಾಗಲಿ ಯಾವ ಇವೆಯೋ ಅವುಗಳನ್ನೆಲ್ಲ ಇಲ್ಲಿ ಅನಾತ್ಮ ಅನ್ನುವ ಮಾತಿನಿಂದ ಹೇಳುತ್ತಿದೆ. ಈ ಎರಡು ಪಾರಿಭಾಷಿಕ ಶಬ್ದಗಳನ್ನು ನೆನಪಿಟ್ಟುಕೊಳ್ಳುವುದು ಮುಂದಿನ ವಿಚಾರಕ್ಕೆ ಬಹಳ ಉಪಯೋಗವಾಗುತ್ತಿದೆ. ಆತ್ಮ ಮತ್ತು ಅನಾತ್ಮ ಅಂತ ಹೀಗೆ ಹೇಳಿದಾಗ ಯಾವ ಅರ್ಥದಲ್ಲಿ ಇದನ್ನು ಉಪಯೋಗಿಸ್ತಾ ಇದೆಯೋ ಅದರಲ್ಲಿಯೇ ಇವುಗಳನ್ನು ನೋಡಿಕೊಳ್ಳಬೇಕು. ಆತ್ಮ ಎಂಬ ಶಬ್ದಕ್ಕೆ ನಾನು ಎಂದರ್ಥ. ಆದ್ದರಿಂದ ಮನುಷ್ಯನು ಯಾವುದನ್ನು ತನ್ನ ಸ್ವರೂಪವೆಂದು ಭಾವಿಸಿಕೊಳ್ಳುತ್ತಾನೋ ಅದೆಲ್ಲವೂ ಒಂದು ರೀತಿಯಿಂದ ಆತ್ಮನೇ ಆಗಿರುತ್ತದೆ. ಮನುಷ್ಯನು ವ್ಯವಹಾರದಲ್ಲಿ ನಾನು ಅಂತ ಬಳಸ್ತಾ ಇದ್ದಾನೆ. ನಾನು ಅಂತ ಬಳಸುವಾಗ ಯಾವುದನ್ನು ನಾನು ಅಂತ ಹೇಳ್ತಾನೋ ಅದೇ ನನ್ನ ರೂಪ ಅಂತ ಅವನ ಭಾವನೆಗೆ ಬಂದಿರುತ್ತಿದೆ. ಆದ್ದರಿಂದ ಅದನ್ನು ಒಂದರ್ಥದಲ್ಲಿ ಆತ್ಮ ಅಂತ ಬಳಸುವ ರೂಢಿ ಬಂದಿದೆ. ಈಗ ಉದಾಹರಣೆ ಕೊಟ್ಟು ತೋರಿಸ್ತಾ ಇದ್ದಾರೆ. ನಾನು ಗಟ್ಟಿಯಾಗಿದ್ದೇನೆ, ಬಲವಾಗಿದ್ದೇನೆ, ಅಥವಾ ರೋಗಿಯಾಗಿದ್ದೇನೆ, ಕೃಷನಾಗಿದ್ದೇನೆ ಎಂದು ಹೇಳುವಾಗ ದೇಹದವರೆಗಿರುವುದನ್ನು ನಾನು ಎಂದು ಬಳಸುತ್ತೇವೆ. ಈ ಆತ್ಮನಿಗೆ ಶಾರೀರಾತ್ಮನೆಂದು ಹೆಸರು. ವ್ಯವಹಾರದಲ್ಲಿ ನಾನು ಕರ್ರಗಿದ್ದೇನೆ, ಕೆಂಪಗಿದ್ದೇನೆ, ಬಲವಾಗಿ ಇದ್ದೇನೆ, ರೋಗಿಯಾಗಿದ್ದೇನೆ, ತೆಳ್ಳಗೆ ಇದ್ದೇನೆ, ದಪ್ಪವಾಗಿದ್ದೇನೆ ಅಂತ ಹೇಳಿಕೊಳ್ಳುತ್ತಾರಲ್ಲ. ಈಗ ಶರೀರದಲ್ಲಿ ನಾನು ಅನ್ನುವ ಈ ಮಾತನ್ನು ಉಪಯೋಗಿಸ್ತಾ ಇದ್ದಾರೆ. ಆದ್ದರಿಂದ ಈ ಶರೀರವೇ ಆತ್ಮ ಅಂತ ಈಗಿಟ್ಟುಕೊಂಡಿರುತ್ತಾರೆ ಅವರು. ನೀವು ಯಾರು ಅಂತ ಕೇಳಿದಾಗ ನಾನು ಇಂಥ ಊರವನು, ಇಂಥ ಮಂಚಂದವನು, ಇಂಥ ಜಾತಿಯವನು, ಇಂಥ ಅಧಿಕಾರಿ ಅಂತ ಹೀಗೆ ಹೇಳುವಾಗ ಶರೀರವನ್ನೇ ಹೇಳಿಕೊಳ್ಳುವುದರಿಂದ ಅವನ ಪಾಲಿಗೆ ಅದೇ ಆತ್ಮರೂಪವಾಗಿ ಇದ್ದುಕೊಂಡಿದೆ. ಆದ್ದರಿಂದ ನಾನು ಅಂತ
ಬಳಸ್ತಾ ಇದ್ದಾನೆ. ಇದಕ್ಕೆ ಶಾರೀರಾತ್ಮ ಅಂತ ಶಾಸ್ತ್ರದಲ್ಲಿ ಕರೆಯುತ್ತಾರೆ. ನಾನು ನೋಡುತ್ತೇನೆ, ಕೇಳುತ್ತೇನೆ, ಕಲ್ಪಿಸುತ್ತೇನೆ, ಅರಿಯುತ್ತೇನೆ, ನಾನು ಇರುತ್ತೇನೆ, ನನಗೆ ಆಯುಷ್ಯ ಬಹಳ ಸ್ವಲ್ಪವಿದೆ ಎಂದು ಮುಂತಾಗಿ ಹೇಳುವಾಗ ಪ್ರಾಣದವರೆಗೂ ನಾನು ಎಂದು ಭಾವಿಸುತ್ತೇವೆ. ಈ ಆತ್ಮನಿಗೆ ಜೀವಾತ್ಮನೆಂದು ಹೆಸರು. ವ್ಯವಹಾರದಲ್ಲಿ ನಾನೇ ನೋಡ್ತೀನಿ, ನಾನೇ ಕೇಳ್ತೀನಿ, ನಾನೇ ಕಲ್ಪಿಸ್ತೇನೆ, ನಾನೇ ಅರಿಯುತ್ತೇನೆ, ನಾನು ಬಹಳ ದಿವಸ ಬದುಕಿಕೊಂಡು ಇರಬೇಕು, ನಾನು ಕೆಲಸ ಮಾಡೋದು ಇನ್ನೂ ಬಹಳ ಐತಿ ಅಂತ ಹೀಗೆ ಹೇಳಿಕೊಳ್ಳುತ್ತಾನಲ್ಲ, ಆವಾಗ ಪ್ರಾಣದಲ್ಲಿಯೇ ಇವನು ನಾನು ಅಂತ ಬಳಸ್ತಾ ಇರುವುದರಿಂದ ಇದನ್ನು ಜೀವಾತ್ಮ ಜೀವಾತ್ಮ ಅಂತ ಶಾಸ್ತ್ರದಲ್ಲಿ ಕರೆಯುತ್ತಾರೆ. ಅಂದರೆ ಇವುಗಳನ್ನು ಉಪಯೋಗಿಸಿಕೊಳ್ಳುವಾಗ ಅವುಗಳಲ್ಲೆಲ್ಲ ನಾನು ನಾನು ಅಂತ ಬಳಸ್ತಾ ಇದ್ದಾನೆ. ನಾನೇ ನೋಡಿದೆ, ನಾನೇ ಕೇಳಿದೆ, ನಾನೇ ಸಂಕಲ್ಪ ಮಾಡಿದೆ, ನಾನೇ ಅರಿತೆ, ಹೀಗೆ ಕಲ್ಪನೆ ಮಾಡಿಕೊಳ್ಳುವಾಗ ನಾನು ನಾನು ಅಂತ ಇವುಗಳಲ್ಲಿ ಬಳಸ್ತಾ ಇದ್ದಾನಲ್ಲ, ಇದನ್ನು ಜೀವಾತ್ಮ ಜೀವಾತ್ಮ ಅಂತ ಕರೆಯುತ್ತಾರೆ. ಇದರಂತೆಯೇ ಇದು ನನಗೆ ತಿಳಿಯಿತು, ಇದು ನನಗೆ ತಿಳಿಯದು ಎನ್ನುವಾಗ ಬುದ್ಧಿಯವರೆಗೆ ಇರುವುದನ್ನು ನಮ್ಮ ಆತ್ಮನೆಂದು ಇಟ್ಟುಕೊಂಡಿರುತ್ತೇವೆ. ಈ ಆತ್ಮನಿಗೆ ವಿಜ್ಞಾನಾತ್ಮನೆಂದು ಹೆಸರು. ನನಗೆ ಇದು ತಿಳಿಯಿತು, ಇದು ನೀವು ಹೇಳುವ ವಿಷಯ ನನಗೆ ತಿಳಿಯುವುದಿಲ್ಲ ಅಂತ ಹೀಗೆ ಹೇಳ್ತಾ ಇದ್ದಾನಲ್ಲ, ಇದನ್ನು ವಿಜ್ಞಾನಾತ್ಮ ವಿಜ್ಞಾನಾತ್ಮ ಅಂದರೆ ಬುದ್ಧಿ ಅಂತ ನಾನೇ ಅಂತ ಹೀಗೆ ಹೇಳಿಕೊಳ್ತಾ ಇದ್ದಾನೆ. ಬಳಸುವಾಗ ಬೇರೆ, ಕೇಳಿದಾಗ ಬೇರೆ, ಹೀಗೆ ಇವನ ವ್ಯವಹಾರ. ಈಗ ಬಳಸ್ತಾ ಇರುವಾಗ ನಾನೇ ಹೋಗಿದ್ದೆ, ನಾನೇ ಬಂದೆ ಅಂತ ಹೀಗೆ ಕಲ್ಪನೆ ಮಾಡಿಕೊಳ್ತಾ ಇದ್ದಾನೆ. ಹೀಗೆ ಹೇಳುತ್ತಾನಲ್ಲ, ಶರೀರದಲ್ಲಿ ನಾನು ಅಂತ ಇಟ್ಟುಕೊಂಡಿದ್ದಾನೆ. ಹಾಗಾದರೆ ನಾನೇ ಶರೀರ ಅಂತ ಹೇಳು ಅಂದ್ರೆ ಹಾಗೆ ಹೇಳುವುದಿಲ್ಲ. ವ್ಯವಹಾರದ ಪ್ರಸಂಗವು ಬಂದಾಗ ಮಾತ್ರ ನಾನು ಕರ್ಗದಿನಿ, ನಾನು ಕೆಂಪದಿನಿ, ನಾನು ಹೋಗಿದ್ದೆ, ನಾನು ಬಂದೆ, ನಾನು ಬಲವಾನ, ನಾನು ಅಶಕ್ತವಂತ ಅಂತ ಹೀಗೆ ಹೇಳುವಾಗ ಶರೀರದಲ್ಲಿ ನಾನು ಅಂತ ಬಳಸ್ತಾನಲ್ಲ. ಆದರೆ ನಾನೇ ಶರೀರ ಅಂತ ಹೇಳು ಅಂದ್ರೆ ಹಾಗೆ ಬಳಸೋದಿಲ್ಲ, ನಾನು ಶರೀರ ಅಂತ ಅನ್ನೋದಿಲ್ಲ. ಹೀಗಿದೆ ಇವು. ಒಟ್ಟಾಗಿ ಬಳಸುವಾಗ ನಾನಂತ ಹೇಳ್ತಾನೆ, ಬಿಡಿಸಿ ಕೇಳಿದಾಗ ನಾನು ಶರೀರ ಅಂತ ಯಾರು ಹೇಳುವುದಿಲ್ಲ. ನಾನೇ ನೋಡಿದೆ, ನಾನೇ ಕೇಳಿದೆ, ನಾನೇ ಮುಗಿಸ್ದೆ, ನಾನೇ ಮುಟ್ಟಿದೆ ಅಂತ ಹೇಳುವಾಗ ಇಂದ್ರಿಯಗಳಲ್ಲಿ ಪ್ರಾಣಗಳಲ್ಲಿ ನಾನು ಅಂತ ಇಟ್ಟುಕೊಂಡಿದ್ದಾನೆ. ಹಾಗಾದರೆ ನಾನೇ ಕಣ್ಣು, ನಾನೇ ಮೂಗು, ನಾನೇ ಕಿವಿ, ನಾನೇ ಮನಸ್ಸು ಅಂತ ಹೇಳು ಅಂದ್ರೆ ಹಾಗೆ ಒಪ್ಪಿಕೊಳ್ಳುವುದಿಲ್ಲ. ನಾನೇ ಕಣ್ಣು ಅಂತ ಯಾರಾದರೂ ಅಂತಾರ, ನಾನೇ ಮೂಗಂತಾರ, ನಾನೇ ಮನಸ್ಸು ಅಂತಾರ, ಹಾಗನ್ನೋದಿಲ್ಲ. ಮತ್ತು ಒಟ್ಟು ವ್ಯವಹಾರವನ್ನು ಮಾಡುವಾಗ ಮಾತ್ರ ನಾನೇ ನೋಡಿದೆ, ನಾನೇ ಕೇಳಿದೆ, ನಾನೇ ಅರಿತೆ, ಹೀಗೆ ಹೇಳ್ಕೊಳ್ತಾ ಇದ್ದಾನೆ. ಆದ್ದರಿಂದ ಇವನ ವ್ಯವಹಾರವಿದೆಯಲ್ಲ ಹಾಗೂ ಹೀಗೂ ಕೂಡ ನಡೆಯುತ್ತಾ ಇದೆ. ನಾನು ಅಂತ ಹೇಳ್ತಾ ಇದ್ದೀಯಲ್ಲ, ನಾನೇ ನೋಡಿದೆ ಅನ್ನುವಾಗ ಕಣ್ಣು ನೀನು, ನಾನು ಕಣ್ಣು ಅನ್ನಂದ್ರೆ ಅನ್ನುವುದಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಒಂದು ರೂಪದಲ್ಲಿ ಇವನ ವ್ಯವಹಾರ ಇದ್ದುಕೊಂಡಿದೆ. ಏನು? ಆಯಾ ವ್ಯವಹಾರವು ನಡೆಯುವಾಗ ಇವನು ಆಯಾ ಇಂದ್ರಿಯ ಕರ್ಣಾದಿಗಳನ್ನು ಉಪಯೋಗಿಸುವುದು ಅಭ್ಯಾಸವಾಗಿದೆ. ಹೇಗೋ ಇವನಿಗೆ ಗೊತ್ತಾಗಿ ಬಿಟ್ಟಿದೆ. ಆದ್ದರಿಂದ ಆಯಾ ಪ್ರಸಂಗದಲ್ಲಿ ಅದನ್ನೇ ಉಪಯೋಗಿಸಿಕೊಳ್ಳುತ್ತಾನೆ. ಕೊಡುವಾಗ ತಕ್ಕೊಳ್ಳುವಾಗ ಕೈ ಉಪಯೋಗಿಸ್ತಾನೆ, ನೋಡುವಾಗ ಬಿಡುವಾಗ ಕಣ್ಣನ್ನು ಉಪಯೋಗಿಸ್ತಾನೆ, ಮಾತಾಡುವಾಗ ವಾಕನ್ನು ಉಪಯೋಗಿಸ್ತಾನೆ, ವಿಚಾರ ಮಾಡುವಾಗ ಮನಸ್ಸನ್ನು ಉಪಯೋಗಿಸ್ತಾನೆ, ಹೋಗುವಾಗ ಬರುವಾಗ ಕಾಲನ್ನು ಉಪಯೋಗಿಸ್ತಾ ಇದ್ದಾನೆ. ಹೀಗೆ ಇವನು ಇವುಗಳನ್ನು ಉಪಯೋಗಿಸುತ್ತಾನೆ. ಇವನ್ನು ನಾನು ಅಂತನೂ ಬಳಸ್ತಾನ, ನನ್ನು ಅಂತನೂ ಬಳಸ್ತಾನ, ತನಗೆ ಸಾಧನವಾಗಿಯೂ ಇಟ್ಟುಕೊಂಡಿದ್ದಾನೆ. ಈಗ ಮೂರು ರೂಪದಲ್ಲಿ ವ್ಯವಹಾರ ಮಾಡುತ್ತಾನಲ್ಲ, ಪ್ರತಿಯೊಬ್ಬರಿಗೂ
ಯಾವುದು ನೀನು ಗಟ್ಟಿಯಾಗಿ ಹೇಳು ಅಂತ ಕೇಳಬೇಕು. ನಾನೇ ಹೋಗಿದ್ದೆ ನಾನೇ ಬಂದೆ ಅಂದ್ರೆ ಶರೀರ ಹೋಗಿತ್ತು ಬಂತು ಅಂತ ಅರ್ಥವಾಗುತ್ತಿದೆಯಲ್ಲ, ಶರೀರದಲ್ಲಿ ನಾನು ಅಂತ ಹೇಳ್ತೀಯಲ್ಲ. ಹಾಗಾದ್ರೆ ನಾನು ಶರೀರ ಅನ್ನೋದಿಲ್ಲ. ಮತ್ತ ಯಾವುದರಿಂದ ಹೋಗಿದ್ದೆ ಅಂದ್ರೆ ಕಾಲಿನಿಂದ ಹೋಗಿದ್ದೆ ಅಂತ ಹೇಳ್ತಾರೆ, ಉಪಯೋಗಿಸ್ಕೊಳ್ತಾ ಇದ್ದಾನೆ. ಹೋಗ್ಲಿ, ಹೀಗೆ ಉಪಯೋಗಿಸ್ತಾ ಇದ್ದೀಯಲ್ಲ, ನೀನ್ ಯಾರು ಅಂತ ಕೇಳಿದ್ರೆ ನಾನೇ ಉಪಯೋಗಿಸ್ಕೊಳ್ಳೋದು. ಕಣ್ಣ ನಾನೇ ಉಪಯೋಗಿಸ್ಕೊಳ್ಳೋದು, ಕಿವಿನ ನಾನೇ ಉಪಯೋಗಿಸ್ಕೊಳ್ಳೋದು, ಮನಸ್ಸು ನಾನೇ ಉಪಯೋಗಿಸ್ಕೊಳ್ಳೋದು, ಬುದ್ಧಿ ನಾನೇ ಉಪಯೋಗಿಸ್ಕೊಳ್ಳೋದು. ಹೀಗೆ ಹೇಳ್ತಾರೆ. ಹೌದು, ಇವುಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೀಯಲ್ಲ, ಇವುಗಳನ್ನು ಉಪಯೋಗಿಸುವ ನೀನು ಯಾರು? ನಾನು. ಹೀಗಿವನ ವ್ಯವಹಾರ. ಆದ್ದರಿಂದಲೇ ಶರೀರದಲ್ಲಿ ನಾನು ಅಂತನ, ನನ್ನದು ಅಂತನ. ಒಂದೊಂದು ಸಾರಿ ನನ್ನ ಶರೀರ ಸಣ್ಣಾಗೈತಿ, ನನ್ನ ಶರೀರ ವಾಕ್ ಸೇರಿ ದಪ್ಪಾಗೈತಿ, ನನ್ನ ಕಣ್ಣಿಗೆ ಪರಿ ಬಂದವು, ನನ್ನ ಕಿವಿ ಈಗ ಮಂದಾಗ್ಯವು. ಈಗ ನನ್ನದು ಅಂತ ಹೇಳ್ತಾನ, ನಾನು ಅಂತ ಹೇಳ್ತಾನ. ಸಾಧನ ಮಾಡಿಕೊಂಡು ವ್ಯವಹಾರ ಮಾಡ್ತಾನೆ. ಯಾಕೆ ಇವನಿಗೆ ಒಂದು ನಿರ್ಣಯ ಬರುವಲ್ದು? ತನ್ನ ಸ್ವರೂಪ ಯಾವುದೋ ಅದು ಗೊತ್ತಾಗದೆ ಇರುವಾಗ ಈ ರೀತಿಯಲ್ಲಿ ಅವನು ಬಳಸ್ತಾ ಇದ್ದಾನೆ. ಅಲ್ಲ, ಯಾವುದಾದ್ರೂ ಒಂದು ಹೇಳಬೇಕೋ ಇಲ್ವೋ, 2-3 ಹೇಳ್ತಿರಲ್ಲ ಅಂದ್ರೆ ಅರೆ ಮತ್ತ ವ್ಯವಹಾರ ಹಂಗೈತಪ್ಪ ಅಂತ ಹೀಗೆ ಹೇಳಿ ಸಮಾಧಾನ ಮಾಡಿಕೊಳ್ತಾ ಇದ್ದಾನೆ. ನಾನು ಶರೀರ ಅನ್ನೋದಕ್ಕೆ ತಯಾರಿಲ್ಲ, ನಾನು ಕಣ್ಣು, ನಾನು ಕಿವಿ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳುವುದಕ್ಕೆ ತಯಾರಿಲ್ಲ. ನಾನೇ ನೋಡಿದೆ, ನಾನೇ ಕೇಳಿದೆ, ನಾನೇ ಮುಟ್ಟಿದೆ, ನಾನೇ ಸಂಕಲ್ಪ ಮಾಡಿದೆ, ನಾನೇ ನಿಶ್ಚಯ ಮಾಡಿದೆ ಅಂತ ಹಿಂಗೆ ಹೇಳುವುದಕ್ಕೆ ತಯಾರದನ. ಯಾವುದು ಇವನ ವ್ಯವಹಾರ ಹೀಗೆ ವಿಚಿತ್ರವಾಗಿ ನಡೆದು ಬಿಟ್ಟಿದೆ. ಆದ್ದರಿಂದಲೇ ಶಾಸ್ತ್ರವಿದೆಯಲ್ಲ, ಇವನ ನಿಜವಾದ ಸ್ವರೂಪ ಯಾವುದು ಅಂತ ತಿಳಿಸಿಕೊಡುವುದಕ್ಕಾಗಿ ಈಗ ವಿಚಾರ ಮಾಡ್ತೈತಿ. ನಾನು ಸುಖಿಯೂ ದುಃಖಿಯೂ ಎನ್ನುವಾಗ ಅಹಂಕಾರದವರೆಗೆ ಇರುವುದನ್ನು ಆತ್ಮನೆಂದು ಭಾವಿಸುತ್ತೇವೆ. ಈ ಆತ್ಮನಿಗೆ ಭೋಕ್ತಾತ್ಮನೆಂದು ಹೆಸರು. ನಾನು ಸುಖಿಯಾಗಿದ್ದೇನೆ, ನಾನು ದುಃಖಿಯಾಗಿದ್ದೇನೆ ಅಂತ ವ್ಯವಹಾರದಲ್ಲಿ ಬಳಸ್ತಾರಲ್ಲ, ಅವಾಗ ಇವನು ತನ್ನನ್ನು ಏನಂತ ತಿಳ್ಕೊಂಡನ? ನಾನು ಭೋಕ್ತೃ ಆಗಿದ್ದೇನೆ ಅಂತ ತಿಳ್ಕೊಂಡಿದ್ದಾನೆ. ನಾನೇ ಸುಖಿ, ನಾನೇ ದುಃಖಿ. ಇವನ ವ್ಯವಹಾರ ಈಗ ಬಂದು ಬಿಟ್ಟಿದೆ. ನಿಜ ಯಾವುದು ನೀನು ಹೇಳು ಅಂದ್ರೆ ಹಾಗೆ ಹೇಳುವುದಕ್ಕೆ ಇವನಿಗೆ ಗೊತ್ತೇ ಇಲ್ಲ. ಹಾಗೆಯೇ ನಂಬಿಕೆಯನ್ನಿಟ್ಟುಕೊಂಡು ಇವನು ವ್ಯವಹಾರವನ್ನು ಮಾಡ್ತಾ ಇದ್ದಾನೆ. ಖಚಿತವಾಗಿ ಯಾವುದು ನೀನು ಹೇಳು ಅಂದ್ರೆ ಏನ್ ಹೀಗೆ ಕೇಳ್ತಿರಲ್ಲ, ಖಚಿತವಾಗಿ ಹೀಗಿರುವುದೇ ನಾನು ಅಂತ. ಪಾದದಿಂದ ಮಸ್ತಕದ ಪರ್ಯಂತ ಈ ಇರುವ ಆಕಾರವಿದೆಯಲ್ಲ, ಇದನ್ನೇ ಹೇಳುವುದಕ್ಕೆ ಓಡಾಡ್ತಾ ಇದ್ದಾನೆ. ಯಾಕೆ ಹೀಗಾಗುತ್ತಿದೆ ಅಂದ್ರೆ ಅವನಿಗೆ ನಿಜವಾದ ಸ್ವರೂಪ ಯಾವುದು ಅಂತ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವುದರಿಂದ ತನ್ನ ವ್ಯವಹಾರವನ್ನು ಸಾಗಿಸುವುದಕ್ಕಾಗಿ ಯಾವ್ಯಾವುದೋ ತೊಡಕು ಮಾಡಿಕೊಂಡು ಯಾವ್ಯಾವುದೋ ರೂಪದಿಂದ ಸಾಗಿಸ್ತಾ ಇದ್ದಾನೆ. ಇವನಲ್ಲಿ ವಿಚಾರ ಮಾಡತಕ್ಕ ಒಂದು ಬುದ್ಧಿ ಐತಿ ನೋಡು, ಆ ಬುದ್ಧಿ ಬೆನ್ನು ಹತ್ತಿರುವುದರಿಂದ ಇವನಿಗೆ ಈ ರೂಪದಲ್ಲಿ ತಂದಿಟ್ಟೈತಿ. ಪ್ರತಿಯೊಬ್ಬರು ಎಷ್ಟೇ ಜಾಣರಾಗಿರ್ಲಿ, ಭಾರಿ ಬುದ್ಧಿವಂತರು ಅಂತ ಹೇಳ್ತಾ ಇದ್ದಾರಲ್ಲ ಲೋಕದಲ್ಲಿ, ಭಾರಿ ಬುದ್ಧಿವಂತರು ಅನ್ನುವರು ಅವರು ತಮ್ಮನ್ನು ಏನಂತ ತಿಳ್ಕೊಂಡಾರ? ನಾನು ಅನ್ನುವಾಗ ಪಾದದಿಂದ ಮಸ್ತಕದ ಪರ್ಯಂತ ಹೀಗದೇನಲ್ಲ ಹೀಗಂತನ ಅವರು ತಿಳ್ಕೊಂಡಿರೋದು. ಬೇಕಾದಷ್ಟು ಸಂಶೋಧನೆ ಮಾಡಲಿ, ಬೇಕಾದಷ್ಟು ಕಲಿತವರಿರಲಿ, ಬೇಕಾದ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಲಿ, ಅವರಿಗೆ ನಾನು ಅನ್ನುವಾಗ ಇದೇ ತೋರಿಕೊಳ್ಳುತ್ತೆ. ಈಗ ಹೇಳುತ್ತಲ್ಲ, ಇದೇ ತೋರಿಕೊಳ್ಳುತ್ತೆ.
ಅವರು ಒಂದೊಂದು ಸಾರೆ ನಾನಂತ ಹೇಳ್ತಾರೆ, ನನ್ನದು ಅಂತೂ ಹೇಳ್ತಾರೆ, ನಾನೇ ಉಪಯೋಗಿಸ್ತೆ ಅಂತೂ ಹೇಳ್ತಾರೆ. ಇದರಲ್ಲಿ ಯಾವುದು ನಿಜ? ಎಲ್ಲ ನಿಜವೇ ಹೀಗೆ ಹೇಳ್ತಾರೆ. ಅಲ್ಲ, ನಾನು ಅನ್ನುವುದಕ್ಕೆ ನನ್ನದು ಅನ್ನಬಹುದೇ? ಈಗ ಈ ಪುಸ್ತಕ ಯಾರ್ದು ಅಂದ್ರೆ ನನ್ನದು ಅಂತ ಹೇಳ್ತಾನೆ. ಆದರೆ ನಾನು ಪುಸ್ತಕ ಅಂತ ಹೇಳುವುದಕ್ಕೆ ತಯಾರಿದ್ದಾನೆಯೇ? ಎಲ್ಲ. ಹಾಗಾದ್ರೆ ನಾನೇ ಹೋಗಿದ್ದೆ, ನಾನೇ ಬಂದೆ ಅಂತ ಹೇಳುವಾಗ ಶರೀರದಲ್ಲಿ ನಾನು ಅಂತ ಉಪಯೋಗಿಸ್ತಿದೆಯಲ್ಲ, ನಾನು ಶರೀರ ಅನ್ನು ಅಂದ್ರೆ ಒಪ್ಪುವುದಿಲ್ಲ, ನನ್ನ ಶರೀರ ಅಂತ ಹೇಳ್ತಾರೆ. ಅದರ ನನ್ನ ಶರೀರ ಅಂದ್ರೆ ಶರೀರಕ್ಕಿಂತಲೂ ನೀನು ಬೇರೆ ಆದಿ. ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮನಸ್ಸು, ನನ್ನ ಬುದ್ಧಿ ಅಂತ ಹೀಗೆ ಹೇಳುವಾಗ ಅವುಗಳಿಗಿಂತಲೂ ನೀನು ಬೇರೆ ಆದಿ. ಹಾಗಾದರೆ ಇವುಗಳಿಗಿಂತಲೂ ಬೇರೆಯಾದ ನೀನು ಯಾರು? ಯಾರಂದ್ರಿ ಅನ್ರಿ? ನಾನು ಹೀಗೆ ಹಿಡ್ಕೊಂಡು ಬಿಟ್ಟೆ. ಆದ್ದರಿಂದಲೇ ಶಾಸ್ತ್ರ ನೀನು ಯಾರು ಅಂತ ತಿಳಿಸಿಕೊಡುವುದಕ್ಕಾಗಿ ವಿಮರ್ಶನೆ ಮಾಡಿ ತೋರಿಸಬೇಕಾಗಿದೆ. ಹಾಗಿಲ್ಲದೆ ಇದ್ರೆ ಶಾಸ್ತ್ರ ಎದಕ್ಕೆ ಬೇಕಾಗಿತ್ತು? ಬಲ್ಲವರ ಸಹಕಾರ ಎದಕ್ಕೆ ಬೇಕಾಗಿತ್ತು? ಅವರವರಿಗೆ ಗೊತ್ತಾಗಿದ್ರೆ. ಗೊತ್ತಾಗಿಲ್ಲ ಅಷ್ಟೇ ಅಲ್ಲ, ಹೇಳಿಕೊಟ್ರೂ ತಿಳ್ಕೊಳ್ಳುವುದು ಅತೀ ಕಷ್ಟವಿದೆ, ಸುಲಭವಾಗಿ ಗೊತ್ತಾಗುವುದಿಲ್ಲ. ಯಾಕೆ ಅಂದ್ರೆ ಇವನ ನಿಜವಾದ ಸ್ವರೂಪವಿದೆಯಲ್ಲ, ಈಗೇನು ಬೆನ್ನು ಹತ್ತಿದ್ದಾನಲ್ಲ, ಬುದ್ಧಿಯ ಸಹಾಯವನ್ನಿಟ್ಟುಕೊಂಡು ಇವುಗಳನ್ನೆಲ್ಲ ಸರಿಯಾಗಿ ಬಿಡಿಸಿಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಇವುಗಳನ್ನು ಹಾಗೆ ಇಟ್ಟುಕೊಂಡು ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನೋಬುದ್ಧಿ, ಚಿತ್ತ, ಅಹಂಕಾರಗಳು ಅಂತ ಇವುಗಳನ್ನೆಲ್ಲ ಹೀಗೆ ಇಟ್ಟುಕೊಂಡು ತನ್ನ ನಿಜರೂಪವನ್ನು ನೋಡಿಕೊಳ್ಳಬೇಕು ಅಂದ್ರೆ ಹೇಗೆ ಬರ್ತೈತಿ? ಬರುವುದಿಲ್ಲ. ಇವನು ತನ್ನ ನಿಜರೂಪವನ್ನು ನೋಡಿಕೊಳ್ಳುವುದಕ್ಕೆ ಏನು ಉಪಯೋಗಿಸ್ತಾ ಇದ್ದಾನೀಗ? ಬುದ್ಧಿ ಉಪಯೋಗಿಸ್ತಾ ಇದ್ದಾನೆ. ಬುದ್ಧಿ ಉಪಯೋಗಿಸಿದ್ರೆ ಅದು ಏನ್ ತೋರಿಸ್ತೈತಿ? ಅದಕ್ಕೇನು ಗೊತ್ತೈತ್ ನೋಡು, ಅದನ್ನು ತೋರಿಸ್ತೈತಿ. ಅದಕ್ಕೇನು ಗೊತ್ತಾಗೈತಲ್ಲ ಅದನ್ನು ತೋರಿಸ್ತೈತಿ. ಅದಕ್ಕೇನು ಗೊತ್ತಾಗೈತಿ? ಒಂದು ಸಾರಿ ಶರೀರ ಗೊತ್ತಾಗೈತಿ, ಒಂದು ಸಾರಿ ಇಂದ್ರಿಯಗಳು ಗೊತ್ತಾಗ್ಯವು, ಒಂದು ಸಾರಿ ಪ್ರಾಣ ಗೊತ್ತಾಗೈತಿ, ಒಂದು ಸಾರಿ ಅಂತಃಕರಣ ಅಂತ ಐತಲ್ಲ ಅದು ಗೊತ್ತಾಯ್ತಲ್ಲ, ಅದನ್ನೇ ಹೇಳ್ತಾ ಇರುವುದು. ಆದ್ದರಿಂದಲೇ ಇವುಗಳನ್ನು ಬಿಡಿಸಿ ತಿಳಿಯಬೇಕಾಗಿದೆ. ಈಗ ನೋಡಿ, ಸಹಜೀಕವಾಗಿ ಆಯಾ ಪ್ರಸಂಗದಲ್ಲಿ ಅದನ್ನು ಯಾರು ಹೇಳದೇ ಇದ್ರೂ ಅವರಿಗೆ ಉಪಯೋಗಿಸಿಕೊಳ್ಳುವುದಕ್ಕೆ ಬರುತ್ತಿದೆ. ಹೋಗುವಾಗ ಬರುವಾಗ ಕಾಲು, ಕೊಡುವಾಗ ತಕ್ಕೊಳ್ಳುವಾಗ ಕೈ, ನೋಡುವಾಗ ಕಣ್ಣು, ಕೇಳುವಾಗ ಕಿವಿ, ವಿಚಾರ ಮಾಡುವಾಗ ಮನಸ್ಸು, ನಿರ್ಣಯ ಮಾಡುವಾಗ ಬುದ್ಧಿ ಉಪಯೋಗಿಸ್ತಾ ಇದ್ದಾರಲ್ಲ. ಹಾಗಾದರೆ ಇವುಗಳನ್ನು ಉಪಯೋಗಿಸುವ ನೀನು ಯಾರು? ಉಪಯೋಗಿಸಬೇಕಾದರೆ ಇವುಗಳಿಗಿಂತಲೂ ನೀನು ಬೇರೆಯಾಗಿ ಇರಬೇಕೋ ಇಲ್ವೋ? ವ್ಯವಹಾರದಲ್ಲಿ ಈಗ ಕುಡಿಯುವುದಕ್ಕೆ ಲೋಟ ಉಪಯೋಗಿಸ್ತಾ ಇದ್ದಾನೆ. ಲೋಟ ನೀರು ಕುಡಿಯುವುದಕ್ಕೆ ಸಾಧನ. ಇನ್ನು ಮೆಣಸಿನಕಾಯಿ, ಈರುಳ್ಳಿ ಹಚ್ಚುವುದಕ್ಕೆ ಚಾಕು ಉಪಯೋಗಿಸ್ತಾ ಇದ್ದಾನೆ. ಆ ಚಾಕು ಉಪಯೋಗಿಸುವವನು ಚಾಕು ಆಗ್ತಾ ಇದ್ದಾನೆಯೇ? ನೋಡುವುದಕ್ಕೆ ಕನ್ನಡಕವನ್ನು ಉಪಯೋಗಿಸ್ತಾ ಇದ್ದಾನೆ. ಆ ಕನ್ನಡಕವು ತಾನಾಗುತ್ತಾನೆಯೇ? ಇದರಂತೆ ಯಾವ್ಯಾವುದು ಬೇಕಾಗಿದೆ ಅದನ್ನು ತನಗೆ ಸಹಾಯಕವಾಗಿ ಉಪಯೋಗಿಸಿಕೊಳ್ಳುತ್ತಾನಲ್ಲ, ಅದು ತಾನ
ಇದರಂತೆಯೇ ಯಾವ್ಯಾವುದು ಬೇಕಾಗಿದೆ ಅದನ್ನು ತನಗೆ ಸಹಾಯಕವಾಗಿ ಉಪಯೋಗಿಸಿಕೊಳ್ಳುತ್ತಾನಲ್ಲ, ಅದು ತಾನಾಗುತ್ತಾನೆಯೇ? ಇಲ್ಲವಷ್ಟೇ. ಹಾಗಾದರೆ ಅದರಂತೆಯೇ ಶರೀರವನ್ನು, ಇಂದ್ರಿಯಗಳನ್ನು, ಪ್ರಾಣಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಚಿತ್ತವನ್ನು, ಅಹಂಕಾರವನ್ನು ಆಯಾ ಪ್ರಸಂಗದಲ್ಲಿ ಉಪಯೋಗಿಸಿಕೊಳ್ತಾ ಇದ್ದಾನೆ. ಚಿಂತನೆ ಮಾಡುವಾಗ ಚಿತ್ತವನ್ನು, ಅಭಿಮಾನ ಮಾಡುವಾಗ ಅಹಂಕಾರವನ್ನು, ಹೀಗೆಲ್ಲ ಉಪಯೋಗಿಸಿಕೊಳ್ಳುವುದು ಎಲ್ಲರಿಗೂ ಗೊತ್ತಾಗಿದೆಯಲ್ಲ. ಹಾಗಾದರೆ ಇವನ್ನು ಉಪಯೋಗಿಸುವ ನೀನು ಯಾರು? ನೀನು ಯಾರಂದ್ರೆ ನಾನು. ಇಷ್ಟು ಮಾತ್ರ ಹೇಳ್ತಾ ಇದ್ದಾನೆ. ಯಾಕೆ ಹೀಗಾಗುತ್ತಿದೆ ಅಂದ್ರೆ ಅವನಿಗೆ ಭ್ರಾಂತಿ ಬಂದಿದೆ, ತಲಿ ಕೆಟ್ಟಿದೆ, ಒಂದು ತರದ ತಲಿ ಕೆಡ್ತಾ ಇದೆ. ಅದಕ್ಕ ಹಾಗೆ ಮಾಡ್ತಾ ಇದ್ದಾನೆ. ನಾನು ಅನ್ನುವುದನ್ನು ನನ್ನದು ಅಂತೂ ಹೇಳ್ತಾನೆ. ನಾನೇ ಹೋಗಿದ್ದೆ, ನಾನೇ ಬಂದೆ, ನಾನೇ ನೋಡಿದೆ, ನಾನೇ ಕೇಳ್ದೆ ಅಂತ ಹೀಗೆ ಹೇಳುವಾಗ ಕಣ್ಣು ಶರೀರ ಇಟ್ಟುಕೊಂಡಿದ್ದಾನಲ್ಲ ನಾನು ಅಂತ. ಹಾಗಾದ್ರೆ ನಾನೇ ಶರೀರ ನಾನೇ ಕಣ್ಣು ಅನ್ನುವುದಿಲ್ಲ. ನನ್ನ ಶರೀರ, ನನ್ನ ಕಣ್ಣು, ನನ್ನ ಮನಸ್ಸು, ನನ್ನ ಬುದ್ಧಿ ಹೀಗೆ ಉಪಯೋಗಿಸ್ತಾರೆ. ಹಾಗಾದರೆ ನಾನು ಅನ್ನುವುದಕ್ಕೂ ನನ್ನದು ಅನ್ನುವುದಕ್ಕೂ ತಾರತಮ್ಯ ಇದೆಯೋ ಇಲ್ಲವೋ? ಬೇಕಾದಷ್ಟು ತಾರತಮ್ಯ ಇಟ್ಟುಕೊಂಡಿದೆ. ಹಾಗಾದರೆ ನಾನು ಅನ್ನುವುದನ್ನು ನನ್ನದು ಅನ್ನಬಾರದು, ನನ್ನದು ಅನ್ನುವುದನ್ನು ನಾನು ಅನ್ನಬಾರದು. ಇದು ನ್ಯಾಯವಾಗಿದೆಯಷ್ಟೇ. ಹಾಗಾದರೆ ವ್ಯವಹಾರದಲ್ಲಿ ನನ್ನದು ಅಂತ ಬಳಸುವಾಗ ನಾನು ಅಂತ ಬಳಸಬೇಡ. ಅದು ಶುರುವಾಗ್ತದೆ. ಅವು ಶಾಸ್ತ್ರವನ್ನು ಕೇಳ್ತಾ ಇದ್ದೇವಲ್ಲ, ನಿಜವಾಗಿ ಆತ್ಮಸ್ವರೂಪವಾಗಿ ಅನುಭವ ಮಾಡಿಕೊಳ್ಳುವ ಪರ್ಯಂತ ಈ ತೊಡಕು ತಪ್ಪುವುದಿಲ್ಲ. ಇವು ಹಾಗೇ ಇದ್ದೇ ಇರುವುದ. ಕೆಲವರು ತಿಳಿದೇನಿ ಅಂತ ಭಾವನೆ ಮಾಡಿಕೊಂಡಿದ್ದಾರಲ್ಲ, ಅವರಂತೂ ಮೋಸ ಹೋಗಿದ್ದಾರೆ. ಯಾಕೆ ಅಂದ್ರೆ ತಿಳಿದೇನಿ ಅಂತ ಭಾವನೆ ಮಾಡಿಕೊಳ್ಳುವುದಲ್ಲ, ಇದು ಅನುಭವವನ್ನು ಮಾಡಿಕೊಳ್ಳುವುದು, ಅನುಭವದಲ್ಲಿ ಕಂಡುಕೊಳ್ಳುವುದಾಗಿದೆ. ಹೀಗಿರುವಾಗ ನಮಗ್ ಗೊತ್ತಾಗೈತೆ ಹೇಳ್ರಿ ಅಂತ ಹೀಗಿಟ್ಟುಕೊಂಡ್ರೆ ಅವರೇ ಕೆಟ್ಟರು. ಅವರು ಏನು ಕಲ್ಪನೆ ಮಾಡಿಕೊಂಡಿರುತ್ತಾರೆಯೋ ಅದರ ಫಲ ನಿಜವಾಗಿ ಆಗಲಾರದು. ಅದು ಏನಾಗುತ್ತೆ ಅಂದ್ರೆ ಅವರ ಭಾವನೆಗೆ ಅನುಸರಿಸಿ ಆದಂಗ ತೋರಿಸ್ತೈತೆ ಅಷ್ಟೇ. ಅದು ಒಬ್ಬ ಜಂಗಮರವನು ಮನೆಗೆ ಭಿಕ್ಷೆಗೆ ಬಂದ, ನೀಡಿಸಿಕೊಳ್ಳುವುದಕ್ಕೆ ಬಂದ. ಗಂಡ ಹೆಂಡತಿ ಬಹಳ ಬೆರ್ತಿದ್ರು. ಇವನು ನೀಡಿಸಿಕೊಳ್ಳಕ್ ಬಂದನ, ಇವನ್ನ ನೀಡಬಾರ್ದು, ಹಾಗೆ ಕಳಿಸ್ಬೇಕು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಅವರು ನ್ಯಾಯ ಮಾಡೋದಕ್ಕೆ ಶುರು ಮಾಡಿದರು. ಗಂಡ ಆಕಿನ ಹೊಡೆದಂತೆ ಮಾಡಿದ. ಸರ್ಕಸ್ಸಿನಲ್ಲಿ ಈ ಕಪಾಳಕ್ಕೆ ಪಟ್ ಅಂತ ಹೊಡೆದಂಗ ಜನರಿಗೆ ಕಾಣಿಸ್ತೈತಿ, ಆದ್ರೆ ಅದು ಹೊಡೆದಿರುವುದಿಲ್ಲ. ಅದು ಯಾವುದೋ ಒಂದು ಶಬ್ದ ಬೇರೆ ರೂಪದಲ್ಲಿ ಇಟ್ಕೊಂಡಿರ್ತಾರೆ. ಅದರಂತೆ ಇವನು ಹೊಡೆದಂಗ ಮಾಡ್ದ. ಆಕಿ ಅಳಕ್ ಶುರು ಮಾಡಿದ್ರು. ಇವನು ಇಷ್ಟೊತ್ತನಕ ಸುಮ್ಮನೆ ಇದ್ದು ನಾನು ಬಂದಾಗಲೇನೆ ಹೀಗೆ ಮಾಡಕ್ ಹತ್ತಿದ್ರಲ್ಲ ಅಂತ ತಿಳ್ಕೊಂಡು ನೋಡ್ಬೇಕು ಅಂತ ಅವನು ಹೊರಗೆ ಬಾದಂಗ್ ಮಾಡಿ ಒಳಗ ಬಚ್ಚಿಟ್ಕೊಂಡ. ಆ ನಂತರ ಅವರು ಅತ್ತಾಗಿತ್ತ ಬಂದು ನೋಡಿದ್ರು. ಜನ ನೋಡು ನಾನು ಹ್ಯಾಗ ಹೊಡೆದಂಗ ಮಾಡಿದೆ ಅಂದ ಗಂಡ. ನಿಂದೇನು, ನಾನು ಹ್ಯಾಗ ಅತ್ತಾಂಗ ಮಾಡಿದೆ ಅಂತ ಹೇಳ್ತಂದ. ಇವನು ಮರಿಗೆ ಕೂತಿದ್ನಲ್ಲ, ನೋಡು ನಾನು ಹ್ಯಾಗ ಪಾದಾಂಗ ಮಾಡಿದೆ ಅಂತ ಅವನಿಗೆ. ಹಾಗೆ ನಮಗೆ ಇರುವ ಈ ದುಃಖ ಬಂಧ ಇದೆಯಲ್ಲ, ನಾವು ಭಾವನೆ ಮಾಡಿಕೊಂಡ್ರೆ ಪಾದಾಂಗ ಮಾಡ್ತೈತಿ, ಹೋಗುವುದಿಲ್ಲ. ಅದಕ್ಕಾಗಿಯೇ ಅನುಭವದಲ್ಲಿ ಇರುವಂತೆ ಕಂಡುಕೊಳ್ಳಬೇಕು.
ಅದಕ್ಕಾಗಿಯೇ ನಮ್ಮ ಆತ್ಮಸ್ವರೂಪ ಹೇಗಿದೆಯೋ ಹಾಗೆ ಅನುಭವ ಆದಾಗಲೇನೆ ಈಗ ಬಂದಿರುವ ಬಂಧ ಅಥವಾ ದುಃಖ ಜನ್ಮ ಮರಣ ಚಕ್ರ ಅಂತ ಏನು ಹೇಳ್ತಾ ಇದೆಯೋ ಅದು ನಿವೃತ್ತಿಯಾಗುವುದು ಅನುಭವದಲ್ಲಿ ಇಲ್ಲಿಯೇ ಗೊತ್ತಾಗ್ತೈತಿ. ಅದು ಇಷ್ಟು ಮಾತ್ರ ತಿಳ್ಕೊಂಡೇನಿ, ದೇವರು ಏನು ಮಾಡ್ತಾನೋ ಮಾಡಲಿ ಅಂತ ಇಂಥ ಮಾತಿಲ್ಲ ಇದರಲ್ಲಿ. ಅನುಭವದ ಫಲ ಅಪರೋಕ್ಷ ರೂಪವಾಗಿ ಇದ್ದುಕೊಂಡಿರುವುದರಿಂದ ಅದರಲ್ಲಿ ಸಂಶಯ ಮಾಡಿಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲ. ಯಾರು ಇರುವಂತೆ ತಮ್ಮ ಆತ್ಮಸ್ವರೂಪವನ್ನು ಅನುಭವ ಮಾಡಿಕೊಂಡಿದ್ದಾರೆಯೋ ಅವರಿಗೆ ಈಗಲೇ ಜನನ ಮರಣ ಚಕ್ರ ಇಲ್ಲ, ಅವಿದ್ಯೆ ಅನ್ನುವುದು ಇಲ್ಲ, ದುಃಖ ಅನ್ನುವ ಸಂಬಂಧವಿಲ್ಲ. ಇದೆಲ್ಲ ಈಗಲೇ ಗೊತ್ತಾಗಿಬಿಡುತ್ತಿದೆ. ಯಾಕೆ ಅಂದರೆ ಅವನು ಆ ಸ್ವರೂಪವಾಗಿ ನಿಂತಿರುವಾಗ, ಅನುಭವ ಮಾಡಿಕೊಂಡಿರುವಾಗ ಅಶರೀರ ಸ್ವರೂಪನು ಅಂತ ಅವನಿಗೆ ಅನುಭವ ಇರ್ತದೆ. ಆದ್ದರಿಂದ ಹಾಗೆ ಅನುಭವ ಇರುವುದರಿಂದ ಹುಟ್ಟುವುದು ಸಾಯುವುದು ಹೊಂದುತ್ತಿದೆಯೇ, ಜನನ ಮರಣ ಚಕ್ರ ಇರುತ್ತಿದೆಯೇ. ಆದ್ದರಿಂದಲೇ ಅವಿದ್ಯಾ ಕಾಮ ಕರ್ಮ ಜನ್ಮ ದುಃಖ ಎಲ್ಲ ಬೇರ್ ಮುಟ್ಟ ಕಿತ್ತು ಹೋಗಿರ್ತೈತಿ ಅಂತ ಶಾಸ್ತ್ರದಲ್ಲಿ ಬರೆದಿರ್ತೈತಿ. ಈಗಲೇ ಅವನಿಗೆ ಅಂಥ ಅನುಭವ ಬಂದಿರ್ತೈತಿ. ಆದ್ದರಿಂದ ನಾನಂತೂ ಎಷ್ಟು ಪ್ರಯತ್ನ ಮಾಡೇನಿ, ಆ ಪರಮಾತ್ಮ ಏನು ಮಾಡ್ತಾನೋ ಮಾಡಲಿ ಅಂತ ಹೀಗನ್ನುವ ಪ್ರಸಂಗವೇ ಎಲ್ಲ. ಗುರುಗಳು ನೀನೇ ಬ್ರಹ್ಮ ಅಂತ ಹೇಳ್ಯಾರ ಅಂದ್ಬಳಿಕ ದೊಡ್ಡವ್ರು ಹೇಳಿದ್ದು ಹೇಗೆ ಸುಳ್ಳಿರ್ತೈತಿ, ನಾನು ಬ್ರಹ್ಮ ಅಂತ ಭಾವಿಸಿಕೊಂಡೇನಿ ಅಂದ್ರೆ ಬಿಡುವುದಿಲ್ಲ. ಈ ತಿಮ್ಮನನ್ನು ಅದು ಬಿಡುವುದಿಲ್ಲ. ಯಾಕೆ ಅಂದ್ರೆ ಭಾವನೆಗೆ ಹೋಗುವುದಲ್ಲ, ಅಪರೋಕ್ಷ ರೂಪವಾದ ಭ್ರಾಂತಿಯಾಗಿರುವಾಗ ಭಾವನಾ ರೂಪದಿಂದ ನಿವೃತ್ತಿಯಾಗುತ್ತಿದೆಯೇ, ಅಪರೋಕ್ಷ ರೂಪವಾದ ಸಮ್ಯಕ್ ಜ್ಞಾನವೇ ಆಗಬೇಕು. ಆ ಭ್ರಾಂತಿ ಹೋಗಬೇಕಾದ್ರೆ ಅಪರೋಕ್ಷದ ಭ್ರಾಂತಿಯಾಗಿದೆ, ಅಪರೋಕ್ಷವಾದ ಜ್ಞಾನವೇ ಆಗಬೇಕು. ಹಾಗಾದ್ರೆ ಇದರ ನಿವೃತ್ತಿ ಆಗುತ್ತಿದೆ. ಇದು ಅಪರೋಕ್ಷವಾಗಿರುವಾಗ ಅದನ್ನು ಪರೋಕ್ಷ ರೂಪದಿಂದ ಭಾವನೆ ಮಾಡಿಕೊಂಡ್ರೆ ಹೋಗುತ್ತಿದೆಯೇ, ಹೋಗಲಾರದು. ಆದ್ದರಿಂದಲೇ ಇಲ್ಲಿ ಸರಿಯಾಗಿ ಆ ವಿಷಯವೆಲ್ಲ ಗೊತ್ತಾಗಬೇಕು ಅನ್ನುವುದಕ್ಕಾಗಿ ನಾವು ನಾನಂತ ಉಪಯೋಗಿಸುವುದು, ನನ್ನದು ಅಂತ ಉಪಯೋಗಿಸುವುದು ಎಷ್ಟು ತಪ್ಪೈತಿ ಅನ್ನೋದು ಗೊತ್ತಾಗಲಿ ಅನ್ನುವುದಕ್ಕಾಗಿ ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ನಾವು ಇವುಗಳನ್ನೆಲ್ಲ ಸಾಧನವಾಗಿ ಉಪಯೋಗಿಸಿಕೊಳ್ಳುವುದರಿಂದ ಯಾವುದು ನಮಗೆ ಸಾಧನವಾಗುತ್ತದೆಯೋ ಅದಕ್ಕಿಂತಲೂ ನಾವು ಬೇರೆಯಾಗಿರುತ್ತೇವೆ ಅನ್ನೋದು ಲೋಕದಲ್ಲಿ ಪ್ರಸಿದ್ಧವೂ ಇದೆ. ಆದ್ದರಿಂದ ಶರೀರದಿಂದ ಹಿಡಿದುಕೊಂಡು ಅಹಂಕಾರದ ಪರ್ಯಂತ ಇರುವ ಈ ಅನಾತ್ಮಗಳನ್ನು ನಾವು ಉಪಯೋಗಿಸಿಕೊಳ್ಳುತ್ತಿರುವುದರಿಂದ ಇವುಗಳು ಹೇಗೆ ನಾವು ಅಲ್ಲ, ಇವುಗಳಿಗಿಂತಲೂ ಬೇರೆಯಾಗಿ ಇರಬೇಕಲ್ಲವೇ? ಅದನ್ನು ತಿಳಿಸಿಕೊಡುವುದಕ್ಕಾಗಿಯೇ ಈಗ ಆತ್ಮನು ಸದ್ರೂಪನಾಗಿದ್ದಾನೆ ಅಂತ ಹೇಳುವುದಕ್ಕೆ ಹೊರಟಿದೆ. ಅದನ್ನು ಹೇಳುವ ಪ್ರಸಂಗದಲ್ಲಿ ಆತ್ಮ ಅನಾತ್ಮ ಅಂತ ಹೀಗೆ ಮಾತನ್ನು ಬಳಸಬೇಕಾಗಿದೆ. ಪಾರಿಭಾಷಿಕ ಶಬ್ದಗಳನ್ನು ಯಾವ ಅರ್ಥದಲ್ಲಿ ಇವುಗಳನ್ನು ಬಳಸುತ್ತೇವೆಯೋ ಅದರಲ್ಲಿಯೇ ಇದನ್ನು ಉಪಯೋಗಿಸಬೇಕು, ಮತ್ತೊಂದರಲ್ಲಿ ಉಪಯೋಗಿಸುವುದಕ್ಕೆ ಹೋಗಬಾರದು ಅನ್ನೋದಕ್ಕಾಗಿ ಮೊದಲಿಗೆ ಹೇಳಿಟ್ಟಿರುವುದು ಒಳ್ಳೆಯದು ಅಂತ ತೋರಿಸಿದ್ದಾರೆ. ಈಗ ಆತ್ಮ ಅನ್ನುವ ಮಾತನ್ನು
ಅವಸ್ಥೆಗಳಿಗೆ ಯಾವುದು ನೇರಾಗಿ ಬೆಳಗುತ್ತಾ ಇದೆಯೋ ಅದೇ ಆತ್ಮ ಅಂತ ಹಿಂದೆ ಹೇಳಿಕೊಂಡು ಬಂದಿದೆ. ಈಗ ನಾವು ಆತ್ಮ ಅನ್ನುವ ಮಾತನ್ನು ನಾನು ಅನ್ನುವ ರೂಪದಲ್ಲಿ ಇಟ್ಟುಕೊಂಡು ಯಾವ್ಯಾವುದನ್ನು ನಾನು ಅಂತ ಹೇಳಿಕೊಳ್ತಾ ಇದ್ದೇವೆ ಅದೇ ಆತ್ಮ ಅಂತ ಭಾವಿಸಿಕೊಂಡಿದ್ದೇವೆ. ನಾನು ಕರಗದೀನಿ, ನಾನು ಕೆಂಪಗದೀನಿ, ನಾನು ಹೋಗಿದ್ದೆ, ನಾನು ಬಂದೆ ಅನ್ನುವಾಗ ಶರೀರದಲ್ಲಿ ನಾನು ಅಂದರೆ ಆತ್ಮ, ಈ ಭಾವನೆ ನಮಗೆ ಶರೀರದಲ್ಲಿ ಆತ್ಮ ಭಾವನೆ ಬಂದೈತೆ. ನಾನೇ ನೋಡಿದೆ, ನಾನೇ ಕೇಳಿದೆ, ನಾನೇ ಮುಟ್ಟಿದೆ, ನಾನೇ ಮುಟ್ಟಿದೆ ಅಂದರೆ ಇಂದ್ರಿಯಗಳಲ್ಲಿ ನಾನು ಅನ್ನುವ ಭಾವನೆ ಬಂದಿರುವುದರಿಂದ ಈ ಇಂದ್ರಿಯಗಳಲ್ಲಿ ಆತ್ಮ ಭಾವನೆ ಬಂದಿದೆ. ನಾನಿನ್ನೂ ಬಹಳ ದಿವಸ ಬದುಕಬೇಕು, ನಾನು ಮಾಡತಕ್ಕ ಕಾರ್ಯವು ಎಷ್ಟೋ ಇದ್ದುಕೊಂಡಿದೆ ಅನ್ನುವಾಗ ಪ್ರಾಣದಲ್ಲಿ ಆತ್ಮಭಾವನೆ ಬಂದಿದೆ. ನಾನೇ ಸಂಕಲ್ಪ ಮಾಡಿದೆ, ನಾನೇ ಗೆಣಿಕೆ ಹಾಕಿದೆ, ನಾನೇ ಆಲೋಚನೆ ಮಾಡಿದೆ, ನಾನೇ ವಿಕಲ್ಪ ಮಾಡಿದೆ ಅನ್ನುವಾಗ ಮನಸ್ಸಿನಲ್ಲಿ ಆತ್ಮಭಾವನೆ ಬಂದಿದೆ. ನಿರ್ಣಯ ಮಾಡುವವನು ನಾನೇ ಇದನ್ನು ಹೀಗಂತ ನಿರ್ಣಯ ಮಾಡಿದೆ ಅನ್ನುವಾಗ ಬುದ್ಧಿಯಲ್ಲಿ ನಾನು ಅನ್ನೋ ಆತ್ಮಭಾವನೆ ಬಂದಿದೆ. ನಾನು ಸುಖಿ, ನಾನು ದುಃಖಿ ಅಂತ ಹೇಳಿಕೊಳ್ಳುವಾಗ ಭೋಕ್ತಾತ್ಮನಾಗಿ ನಿಂತುಕೊಳ್ತಾ ಇದ್ದಾನೆ. ಇದರಲ್ಲಿ ಆತ್ಮಭಾವನೆ ಬಂದಿದೆ. ಹೀಗೆಲ್ಲ ಆತ್ಮಭಾವನೆ ಬಂದಿದೆಯಲ್ಲ, ನಿಜವಾಗಿ ಇದು ತಾನೇ ಅಂತ ವಿಚಾರ ಮಾಡಬೇಕಾಗಿದೆ. ಇವುಗಳಲ್ಲಿ ಒಮ್ಮೆ ನಾನಂತನ, ಒಮ್ಮೆ ನನ್ನದಂತನ, ಒಮ್ಮೆ ಸಾಧನ ಮಾಡಿಕೊಳ್ತಾ ಇದ್ದಾನೆ. ಹೀಗೆ ಮೂರು ರೂಪದಲ್ಲಿ ವ್ಯವಹಾರ ಮಾಡಿದರೆ ಯಾವುದು ನಿಜ, ಯಾವುದಾದರೂ ಒಂದನ್ನು ಹೇಳಬೇಕೋ ಬೇಡವೋ, ಯಾಕೆ ಹೀಗೆ ಇವನು ವ್ಯವಹಾರ ಮಾಡ್ತಾ ಇದ್ದಾನೆ ಮೂರು ರೂಪದಲ್ಲಿ? ತನ್ನ ನಿಜ ರೂಪ ಯಾವುದೋ ಅದು ಗೊತ್ತಿಲ್ಲ. ಅದಕ್ಕಾಗಿ ಒಮ್ಮೆ ನಾನಂತನ, ನನ್ನದಂತನ ತನಗೆ ಸಾಧನವಾಗಿ ಮಾಡಿಕೊಳ್ತಾ ಇದ್ದಾನೆ. ಹೀಗೆ ಇವನಿಗೆ ಹುಚ್ಚಿಡಿದೆ. ಆದ್ದರಿಂದಲೇ ಇದನ್ನು ವಿಂಗಡಿಸಿಕೊಂಡು ತಿಳಿಸಬೇಕಾಗಿದೆ. ಈ ಆತ್ಮನಿಗೆ ಭೋಕ್ತಾತ್ಮನೆಂದು, ಆದರೆ ನಾನು ಎಚ್ಚರದ ಅವಸ್ಥೆಯನ್ನೇ ನೋಡುತ್ತಿರುವೆನು, ಇಡೀ ಅವಸ್ಥೆಯೇ ನನಗೆ ವಿಷಯವಾಗಿರುತ್ತಿದೆ ಎನ್ನುವಾಗ ಈವರೆಗೆ ಹೇಳಿದ ಯಾವ ಆತ್ಮನು ವಿವಕ್ಷಿತವಾಗಿರುವುದಿಲ್ಲ. ಹಿಂದೆ ನಾವು ಸಂಕ್ಷೇಪ ರೀತಿಯಿಂದ ವರ್ಣಿಸಿರುವ ಸಾಕ್ಷಿ ಸ್ವರೂಪವನ್ನೇ ಅಲ್ಲಿ ಆತ್ಮನೆಂದು ಕರೆಯುತ್ತೇವೆ. ಈಗ ಪಲ್ಲವರನ್ನು ಸೇರಿಯೋ ಅಥವಾ ಶಾಸ್ತ್ರದ ವಿಶೇಷ ಸಂಸ್ಕಾರದಿಂದಲೋ ನಾನು ಇಡೀ ಅವಸ್ಥೆಯನ್ನು ಅರಿಯುವವನಾಗಿದ್ದೇನೆ. ನನ್ನ ಅರಿವಿಗೆ ಇದು ಪೂರ್ಣವಾಗಿ ವಿಷಯವಾಗುತ್ತಿದೆ ಅಂತ ಹೀಗೆ ತಿಳ್ಕೊಂಡಾಗ ಈಗ ಹೇಳಿಕೊಂಡಿರುವ ಶಾರೀರಾತ್ಮ, ಜೀವಾತ್ಮ, ಭೋಕ್ತಾತ್ಮ, ವಿಜ್ಞಾನಾತ್ಮ ಅಂತ ಹೇಳಿಕೊಂಡು ಬಂದ್ರಲ್ಲ, ಇದು ಯಾವುದೂ ಅಲ್ಲ. ಮತ್ತೇನು? ಅವಸ್ಥೆಗಳನ್ನು ಬೆಳಗ್ಗೆ ತೋರಿಸುವ ಸಾಕ್ಷಿ ಅಂತ ಹಿಂದೆ ಹೇಳಿತ್ತಲ್ಲ, ಆ ಸಾಕ್ಷಿ ಸ್ವರೂಪವೇ ನಮ್ಮ ನಿಜವಾದ ಸ್ವರೂಪ ಅಂತ ಗೊತ್ತಾಗುತ್ತಿದೆ. ಆಗ ಅದನ್ನು ಆತ್ಮ ಅನ್ನುವ ಮಾತಿನಿಂದ ಹೇಳಿರುತ್ತದೆ. ಅದು ಗೊತ್ತಾಗಬೇಕಾದ್ರೆ, ಆ ರೂಪದಲ್ಲಿ ನಿಂತು ನೋಡಬೇಕಾದರೆ ಯಾರು ಸರಿಯಾಗಿ ಸಾಧನವನ್ನು ಮಾಡಿಕೊಂಡಿದ್ದಾರೆಯೋ, ಇಂದ್ರಿಯ ಕರ್ಣಾದಿಗಳ ವ್ಯವಹಾರವನ್ನು ಬಿಡಿಸಿಕೊಂಡಿದ್ದಾರೆಯೋ ಅವರಿಗೆ ಮಾತ್ರ ಇಡೀ ಅವಸ್ಥೆಯನ್ನು ನೋಡುವುದಕ್ಕೆ ಬರುತ್ತಿದೆ. ಹಿಂದೆ ಹೇಳಿಕೊಂಡು ಬಂದಿದೆಯಲ್ಲ. ಆದ್ದರಿಂದ ಈಗ ಆ ಸಾಕ್ಷಿ ಸ್ವರೂಪವನ್ನೇ ಆತ್ಮ ಅಂತ ಕರೆಯುತ್ತಾ ಇದೆ. ಹೀಗೆ ಆತ್ಮನೆಂಬ ಶಬ್ದಕ್ಕೆ ಸಂದರ್ಭಾನುಸಾರವಾಗಿ ಬೇರೆ ಬೇರೆ ಅರ್ಥಗಳು ಆಗುವುದರಿಂದ ನಾವು ಈ ಶಬ್ದವನ್ನು ಯಾವ ಅರ್ಥದಲ್ಲಿ ಉಪಯೋಗಿಸುವುದೆಂಬುದನ್ನು ಮೊಟ್ಟ ಮೊದಲೇ ಹೇಳಿಟ್ಟಿರುವುದು ಒಳ್ಳೆಯದು. ಈ ಆತ್ಮ ಅನ್ನುವ ಮಾತನ್ನು ಲೋಕದಲ್ಲಿ ಎಷ್ಟು ತರಗತಿಯಲ್ಲಿ ಬಳಸ್ತಾ ಇದ್ದಾರೆ ಅದನ್ನು ಹೇಳಿದರು. ಮತ್ತು ಇಡೀ ಅವಸ್ಥೆಯನ್ನೇ ಬೆಳಗುವ ಸಾಕ್ಷಿಗೂ ಆತ್ಮ ಅಂತ ಹೇಳಿದರು. ಹಾಗಾದರೆ ಆತ್ಮ ಅನ್ನುವ ಮಾತನ್ನು ಯಾವ ರೂಪದಲ್ಲಿ ಉಪಯೋಗಿಸ್ತಾ ಇದೆಯೋ ಅದನ್ನು ಈಗ ಈ ಶಾಸ್ತ್ರದಲ್ಲಿ ಸರಿಯಾಗಿ ನೆನಪಿನಲ್ಲಿಟ್ಟುಕೊಂಡಿರಬೇಕು.
ಹಾಗಾದರೆ ಆ ಪ್ರಸಂಗದಲ್ಲಿ ಯಾವ ಕಲಬೆರಕೆಯೂ ಇಲ್ಲದೆ ಓಹೋ ಆತ್ಮ ಅಂತ ಹೇಳಿದಾಗ ಅವಸ್ಥಾತ್ರಯಗಳಿಗೆ ಸಾಕ್ಷಿಯಾಗಿರುವುದನ್ನೇ ಆತ್ಮ ಅಂತ ಇಲ್ಲಿ ಹೇಳಿದ್ದಾರೆ ಅಂತ ತಿಳಿಯಬೇಕು. ಹಾಗಿಲ್ಲದೆ ಇದ್ರೆ ಶಾರೀರಾತ್ಮ ವಿಜ್ಞಾನಾತ್ಮ ಅಂತ ಹೇಳಿಕೊಂಡು ಬಂದ್ರಲ್ಲ, ಅದನ್ನೇ ಆತ್ಮ ಅಂತ ಇಟ್ಕೊಂಡ್ರೆ ಎರಡು ಕಲಬೆರಕೆ ಆಗಿಬಿಡ್ತದೆ. ಆದ್ದರಿಂದ ಇದು ಉಳಿದದ್ದನ್ನೆಲ್ಲ ಅನಾತ್ಮ ಅನ್ನುವ ಮಾತಿನಿಂದ ಹೇಳಿದೆ. ಈಗ ನಾವು ಯಾವುದನ್ನು ಆತ್ಮ ಅಂತ ಬಳಸ್ತಾ ಇದ್ದೇವೆಯೋ ವ್ಯವಹಾರದಲ್ಲಿ, ಶರೀರ, ಇಂದ್ರಿಯಗಳು, ಪ್ರಾಣಗಳು, ಮನೋಬುದ್ಧಿಗಳು ಅಂತ ಇವೆಲ್ಲ ಅನಾತ್ಮ ಅನ್ನುವ ಮಾತಿನಿಂದ ಹೇಳ್ತಾ ಇದ್ದಾರೆ ಇನ್ನು ಮುಂದೆ. ಆದ್ದರಿಂದ ಇವುಗಳಿಗೆ ಆತ್ಮ ಅನ್ನುವ ಮಾತನ್ನು ಉಪಯೋಗಿಸಬಾರದು. ಆತ್ಮ ಅಂದರೆ ತನ್ನ ಸ್ವರೂಪ, ತಾನೇ ಇರುವುದು. ಆದ್ದರಿಂದ ಈಗ ಶರೀರದಿಂದ ಹಿಡಿದುಕೊಂಡು ಅಹಂಕಾರದ ಪರ್ಯಂತ ಇರುವುದು ತನ್ನ ನಿಜವಾದ ರೂಪವಲ್ಲ. ಅದಕ್ಕಾಗಿ ಇವುಗಳಿಗೆ ಅನಾತ್ಮ ಅಂದರೆ ಆತ್ಮ ಅಲ್ಲದ್ದು ಅಂತ ತೋರಿಸಿದೆ. ಹೀಗೆ ಪಾರಿಭಾಷಿಕ ಶಬ್ದಗಳನ್ನು ಇಟ್ಟುಕೊಂಡು ಹೇಳ್ತಾ ಇದೆ. ಇಡೀ ಅವಸ್ಥೆಯನ್ನು ನೋಡುತ್ತಿರುವ ನಮ್ಮ ಸ್ವರೂಪವನ್ನೇ ನಾವು ಇಲ್ಲಿ ಆತ್ಮನೆಂದು ಕರೆಯುತ್ತೇವೆ. ಇಡೀ ಅವಸ್ಥೆ ಎನ್ನುವಾಗ ಅವಸ್ಥೆಯಲ್ಲಿ ಏನೇನು ಅಡಕವಾಗಿರುತ್ತದೆಯೋ ಅದನ್ನೆಲ್ಲ ಇಟ್ಟುಕೊಂಡು ನೋಡುವುದು ಅಂತ ಮಾತಿನ ಅರ್ಥ. ಹಾಗಿಲ್ಲದಿದ್ದರೆ ಅವಸ್ಥೆ ಅಂದ್ರೆ ಕಣ್ಣಾಗ ಬರ್ತೈತೆಲ್ಲ ಅವಸ್ಥೆ ಅಂತ ಈಗ ಅರ್ಥವಾಗಿ ಬಿಡುತ್ತದೆ. ಅದಕ್ಕನೆ ಇಡೀ ಅವಸ್ಥೆ ಎನ್ನುವಾಗ ಆಧ್ಯಾತ್ಮಿಕ ಪ್ರಪಂಚ, ಆದಿ ಭೌತಿಕ ಪ್ರಪಂಚ, ಆದಿ ದೈವಿಕ ಪ್ರಪಂಚ ಇದನ್ನೆಲ್ಲ ಒಳಗೊಂಡು ಇದ್ದುಕೊಂಡಿರುವ ಇಡೀ ಅವಸ್ಥೆಯನ್ನು ಯಾವುದರಿಂದ ನೋಡುವುದಕ್ಕೆ ಬರುತ್ತಿದೆ ಅದನ್ನು ಆತ್ಮ ಅಂತ ಹೇಳ್ತಾ ಇದೆ. ಈಗ ಎಲ್ಲರಿಗೂ ಹೀಗೆ ಇಡೀ ಅವಸ್ಥೆಯನ್ನು ನೋಡುವ ಯೋಗ್ಯತೆ ಇರುವುದಿಲ್ಲ. ಸುಮ್ಮನೆ ಅವಸ್ಥೆ ನಿಮಗೆ ಗೊತ್ತಾಯಿತೆ ಅಂತ ಕೇಳಿದ್ರೆ ಗೊತ್ತಾಗ್ದೇನ್ರಿ, ನಮಗ್ ಗೊತ್ತಾಗೈತಿ ಅಂತ ಹೇಳ್ತಾರೆ. ಸುಮ್ಮನೆ ಅಭಿಮಾನಕ್ಕಾಗಿ ಹೇಳುವುದೇ ಹೊರತು ನೋಡಿಕೊಳ್ಳುವುದಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇಂದ್ರಿಯ ಕರ್ಣಾದಿಗಳ ವ್ಯವಹಾರವನ್ನು ಬಿಡಿಸಬೇಕಾಗಿದೆ. ಅವುಗಳನ್ನು ಬಿಡಿಸಿದಾಗ ತಾನು ಸಾಕ್ಷಿಯಾಗಿ ನೋಡುವುದಕ್ಕೆ, ಆತ್ಮನಾಗಿ ನೋಡುವುದಕ್ಕೆ ಬರ್ತೈತಿ. ಹಾಗಿಲ್ಲದಿದ್ದರೆ ಬರುವುದಿಲ್ಲ. ಸುಮ್ಮನೆ ಶಬ್ದ ಮಾತ್ರ ಬರ್ತೈತಿ. ಶಬ್ದಕ್ಕೆ ಅರ್ಥ ಇಂಥದ್ದೈತಿ ಅಂತ ಗೊತ್ತಾಗಬಹುದು, ಆದರೆ ಪದಾರ್ಥ ಯಾವುದು ಅಂತ ತಿಳಿಯಲಾರದು. ಯಾವ ವಸ್ತು ಅದು? ಇಡೀ ಅವಸ್ಥೆಯನ್ನು ಬೆಳಗುವಾಗ, ಇಡೀ ಅವಸ್ಥೆಯನ್ನು ತಿಳಿಯುವಾಗ. ಆದ್ದರಿಂದಲೇ ಇಲ್ಲಿ ಇಡೀ ಅವಸ್ಥೆಯನ್ನು ನೋಡುವಾಗ ಆತ್ಮ ಅಂತ ಪ್ರಯೋಗ ಮಾಡುತ್ತಿದೆಯಲ್ಲ, ಅದು ಉಳಿದ ಆತ್ಮ ಅಂತ ಹೇಳಿದೆಯಲ್ಲ, ಅವುಗಳನ್ನು ಹೇಳಿಲ್ಲ ಇಲ್ಲಿ ಅಂತ ತಿಳಿಯಬೇಕಾಗಿದೆ. ಇಡೀ ಅವಸ್ಥೆಯನ್ನು ನೋಡುವಾಗ ನಮಗೆ ಶರೀರದ, ಇಂದ್ರಿಯಗಳ, ಪ್ರಾಣಗಳ, ಮನೋಬುದ್ಧಿಗಳ ಸಂಬಂಧವು ತಪ್ಪಿರ್ತೈತಿ. ಸರಿಯಾಗಿ ಅನುಭವದಲ್ಲಿ ನೋಡಿಕೊಂಡು ನಾವು ಅದರಿಂದ ನೋಡಬೇಕಾಗುತ್ತಿದೆ. ಸುಮ್ಮನೆ ನೋಡ್ತೇನೆ ಅಂದ್ರೆ ಎಚ್ಚರದ ಅವಸ್ಥೆ ಗೊತ್ತಾಗೈತೆಲ್ರಿ ನಮಗ, ಈಗ ಎಚ್ಚರ ಅದೇವಲ್ಲ ಅಂತ ಹೀಗೆ ಹೇಳ್ಬಹುದು. ಈಗ ಎಚ್ಚರ ಅದೇವಿ ಅನ್ನೋ ಮಾತು ಪ್ರತ್ಯಯ ರೂಪದಿಂದ ಹೇಳ್ತೇವಿ, ಅನುಭವದಿಂದ ಹೇಳುವುದಿಲ್ಲ. ಹಾಗಾದ್ರೆ ಈ ಪ್ರತ್ಯಯ ಬರಬೇಕಾದ್ರೆ ಅನುಭವ ಹೇಗಾಗಿರುತ್ತಿದೆ? ಪ್ರತಿಯೊಂದು ಪ್ರತ್ಯಯ ಬರಬೇಕಾದ್ರೆ ಅದು ಅನುಭವ ಆದ ನಂತರ ಬರುತ್ತಿದೆ. ಹಾಗಾದರೆ ಇಡೀ ಅವಸ್ಥೆಯನ್ನು ಯಾವುದರಿಂದ ಅನುಭವ ಮಾಡಿದ್ದೇವೆ? ಹಾಗೆ ನೋಡಿಕೊಳ್ಳುವುದಕ್ಕೆ ಶರೀರದಿಂದ ಹಿಡಿದು ಅಹಂಕಾರದ ಪರ್ಯಂತ ಇರುವ ಇವುಗಳನ್ನು ಕೈ ಬಿಟ್ಟಿದ್ದೇವೆಯೇ? ಈ ಅನಾತ್ಮಗಳನ್ನು. ಈ ಅನಾತ್ಮಗಳನ್ನು ಕೈ ಬಿಟ್ಟರೆ, ಇವುಗಳನ್ನು ಬಿಡಿಸಿಕೊಂಡರೆ ನಾವು ಆತ್ಮನಾಗಿ ನೋಡುವುದಕ್ಕೆ ಸಾಧ್ಯವಾಗುತ್ತಿದೆ. ಹಾಗಿಲ್ಲದಿದ್ದರೆ
ಈ ಇಂದ್ರಿಯ ಕರಣಾದಿಗಳಲ್ಲಿ ಯಾವುದೋ ಒಂದರಲ್ಲಿ ನಿಂತುಕೊಂಡು ನೋಡೋದಕ್ಕೆ ಹೋಗ್ತೀವಿ, ಅವಸ್ಥೆ ಒಳಗಿರುವ ವಿಷಯ ತೋರ್ತದೆ. ಇಡೀ ಅವಸ್ಥೆ ಗೊತ್ತಾಗುವುದಿಲ್ಲ. ಅವಸ್ಥೆ ಒಳಗಿರುವ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ನಾಲಿಗೆ, ಚರ್ಮಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಏನು ಗೊತ್ತಾಗಬೇಕು ಅದು ಗೊತ್ತಾಗುತ್ತೆ. ಆದರೆ ಇಡೀ ಅವಸ್ಥೆ ಗೊತ್ತಾಗುವುದಕ್ಕೆ ಇವುಗಳನ್ನು ಕೈ ಬಿಡಿಸಿಕೊಂಡು ನಾವು ಆತ್ಮನಾಗಿ ನೋಡಬೇಕು. ಅದಕ್ಕನ ಶಾಸ್ತ್ರದಲ್ಲಿ ವೈಶ್ವಾನರ ಅಂತ ಹೇಳುತ್ತೆ. ಇಡೀ ವಿಶ್ವವನ್ನೇ ಅವಸ್ಥೆಯಲ್ಲಿ ಹಾಕಿ ವೈಶ್ವಾನರನಾಗಿ ನೋಡಲಿ ಅಂತ ತೋರಿಸುವುದಕ್ಕೆ ಬಂದೈತಿ. ಈ ಪ್ರಸಂಗದಲ್ಲಿ ನಮಗೆ ಸಾಧನವನ್ನು ಮಾಡಿದ್ದೀರಾ, ಇಂದ್ರಿಯ ಕರಣಾದಿಗಳನ್ನು ಬಿಡಿಸಿಕೊಳ್ಳುವ ಯೋಗ್ಯತೆಯು ಬಂದಿದೆಯೇ? ಮತ್ತು ಹಾಗಿಲ್ಲದಿದ್ದರೆ ಇಡೀ ಅವಸ್ಥೆಯನ್ನು ನೋಡುವ ಆತ್ಮನು ಅಂತ ಹೇಳಿದಾಗ ನಿಮಗೆ ಆ ಸ್ವರೂಪದಲ್ಲಿ ನಿಂತುಕೊಂಡು ನೋಡುವುದಕ್ಕೆ ಸಾಧ್ಯವಾಗಿದೆಯೇ? ಇಲ್ಲ. ಹಾಗಾದರೆ ಕೊರತೆ ಇರುವುದರಿಂದ ಆ ಕೊರತೆಯನ್ನು ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ ಯಾವ ಸಾಧನಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿರುತ್ತದೆಯೋ ಅಂಥದ್ದನ್ನು ಅವಶ್ಯವಾಗಿ ಮಾಡ್ತಾ ಇದ್ದಾನೆ. ಯಾವನಿಗೆ ಬೇಕಾಗಿದೆ ನೋಡು ಅವನು. ಆದ್ದರಿಂದಲೇ ಆ ಜಿಜ್ಞಾಸು ತನ್ನ ಕೊರತೆಯನ್ನು ನೋಡಿಕೊಂಡು, ಓಹೋ, ನನಗೆ ಹೀಗೆ ಇನ್ನೂ ನೋಡುವುದಕ್ಕೆ ಬಂದಿಲ್ಲ, ಆದ್ದರಿಂದ ಇಂಥ ಕೊರತೆಯೂ ಇದೆ, ಇದು ಅಡ್ಡಿ ಮಾಡ್ತಾ ಇದೆ, ಅದಕ್ಕಾಗಿ ಈ ಅಡ್ಡಿಯನ್ನು ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ ಇಂಥ ಸಾಧನಗಳ ಅವಶ್ಯಕತೆ ಇದೆ ಅಂತ ಅದನ್ನು ಮಾಡ್ತಾ ಇದ್ದಾನೆ. ಆಗ ಇವನು ಅವಸ್ಥೆಯನ್ನು ನೋಡುವುದಕ್ಕೆ ಹೋಗುತ್ತಾನಲ್ಲ, ಇಂದ್ರಿಯ ಕರಣಾದಿಗಳ ಸಂಬಂಧವೂ ಇರುವುದಿಲ್ಲ. ಶಾಸ್ತ್ರದ ಉದ್ದೇಶವು ಅದೇ ಇದ್ದುಕೊಂಡಿದೆ. ಜನರಿಗೆ ಗೊತ್ತಾಗಿರುವ 3 ಅವಸ್ಥೆಗಳನ್ನು ಹೇಳಿದರೆ ಶಾಸ್ತ್ರಕ್ಕೆ ಯಾವ ಪ್ರಯೋಜನವಾಗುತ್ತಿದೆ, ಅದಕ್ಕೇನು ಬೆಲೆ ಬರುತ್ತಿದೆ, ಎಚ್ಚರ ಕನಸು ನಿದ್ರೆ ಎಲ್ಲರಿಗೂ ಗೊತ್ತೈತಿ. ಅದಲ್ಲ, ಶಾಸ್ತ್ರದ ಉದ್ದೇಶವು ಪರಿಚ್ಛಿನ್ನ ರೂಪವಾದ ಈ ಜೀವತ್ವವನ್ನು ಬಿಡಿಸಬೇಕು. ಶರೀರೇಂದ್ರಿಯಾದಿಗಳಲ್ಲಿ ಆತ್ಮಭಾವನೆ ಬಂದಿದೆಯಲ್ಲ, ಅದನ್ನು ಓಡಿಸಬೇಕು. ಈ ಉದ್ದೇಶ. ಈಗ ಇಡೀ ಅವಸ್ಥೆಯನ್ನು ನಾವು ನೋಡುವಾಗ ಶರೀರದಲ್ಲಿ, ಇಂದ್ರಿಯಗಳಲ್ಲಿ, ಪ್ರಾಣಗಳಲ್ಲಿ, ಮನೋಬುದ್ಧಿಗಳಲ್ಲಿ ನಿಂತುಕೊಂಡರೆ ಇಡೀ ಅವಸ್ಥೆಯನ್ನು ನೋಡುವುದಕ್ಕಾದೀತೆ? ಆಗುವುದಿಲ್ಲ. ಹಾಗಾದರೆ ಶರೀರೇಂದ್ರಿಯಾದಿಗಳನ್ನು ಬಿಡಿಸಿಕೊಳ್ಳಬೇಕು. ಶರೀರೇಂದ್ರಿಯಾದಿಗಳೆಂಬ ಉಪಾಧಿಯನ್ನು ಬಿಡಿಸಿಕೊಂಡ ಅಂದರೆ ಇವನು ಪರಿಚ್ಛಿನ್ನ ರೂಪನಾದ ಜೀವನು ಹೇಗೆ? ಉಪಾಧಿಯಿಂದ ಕೂಡಿಕೊಂಡಿರುವಾಗ ಜೀವತ್ವ ತೋರ್ತಾ ಇದೆ. ಈ ಶರೀರೇಂದ್ರಿಯಾದಿಗಳಲ್ಲಿ ಬಹಳ ಪ್ರೀತಿಯಿಂದ ಕೂಡಿಕೊಂಡಿರುವುದರಿಂದ ಇವನಿಗೆ ಜೀವ ಅಂತ ಹೆಸರು ಕೊಟ್ಟೈತಿ ಶಾಸ್ತ್ರ. ಈಗ ಈ ಶರೀರೇಂದ್ರಿಯಾದಿಗಳಲ್ಲಿ ಈ ಉಪಾಧಿಯನ್ನು ಹಚ್ಚಿಕೊಳ್ಳದೆ ಇದ್ರೆ ಇವನಿಗೆ ಜೀವತ್ವದ ಬಿಡುಗಡೆ, ಶರೀರೇಂದ್ರಿಯಾದಿಗಳ ಅಂಟು ಇಲ್ಲದಂತೆ ಆತ್ಮನಾಗಿ ನಿಲ್ತಾ ಇದ್ದಾನೆ. ಅದಕ್ಕಾಗಿ ಈ ಅವಸ್ಥೆಗಳನ್ನು ಹೇಳುವ ಉದ್ದೇಶವು ಇದಾಗಿದೆ. ಇದನ್ನೇ ಅಧ್ಯಾರೋಪ ಅಪವಾದ ನ್ಯಾಯದಿಂದ ಆತ್ಮನನ್ನು ತಿಳಿಸುವುದಕ್ಕೆ ಈ ಅವಸ್ಥೆಗಳೆಂಬ ಪ್ರಕ್ರಿಯೆಯನ್ನು ಉಪಯೋಗಿಸಿಕೊಂಡಿದೆ. ಆದ್ದರಿಂದಲೇ ಯಾರಿಗೆ ಹೀಗೆ ಇನ್ನೂ ನೋಡಿಕೊಳ್ಳುವುದಕ್ಕೆ ಬರುವುದಿಲ್ಲವೋ ಅವರಿಗೆ ಯಾವುದೋ ಅಡ್ಡಿಯೂ ಇದ್ದುಕೊಂಡಿದೆ. ಈ ಇಂದ್ರಿಯ ಕರಣಾದಿಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಅಂಥ ಸಾಧನಗಳನ್ನು ಮಾಡಿ ಅವರು ಬಿಡಿಸಿಕೊಳ್ಳಬೇಕು. ಸಾಧನವನ್ನು ಮಾಡುವುದಕ್ಕೆ ಅಂದರೆ ಮನಸ್ಸು ವಾಲದು. ಯಾಕೆ? ಎಲ್ಲಾಗತ್ರಿ ನಮಗ
ಬೆಳಗಿನಿಂದ ಹಿಡಿದು ಮಿಲ್ಲಿನಲ್ಲಿ ಆಗಲಿ ಫ್ಯಾಕ್ಟರಿಯಲ್ಲಿ ಆಗಲಿ 8 ಗಂಟೆ ನಿಲ್ಲುವುದಕ್ಕೆ ತಯಾರಿದ್ದಾನೆ ಮನುಷ್ಯ. ಇದನ್ನು ದಿನ 1 ಗಂಟೆ ಅಥವಾ 2 ಗಂಟೆ ಸಾಧಿಸಿದರೆ ಸಾಕು ಅಂತ ಇದ್ರು ಸಹಿತ ಅದೆಲ್ಲಿ ಆಗುತ್ತಾರೆ ನಮಗ ಅಂತಾನೆ. ಹಾಗಾದ್ರೆ ಯಾವುದು ಇವನಿಗೆ ಮುಖ್ಯವಾಗಿ ಬೇಕಾಗಿದೆ? 8 ಗಂಟೆ ದುಡಿಬೇಕಾಗಿತ್ತಲ್ಲ ಅದು ಬೇಕಾಗಿದೆ. ಇದು 1 ಗಂಟೆ 2 ಗಂಟೆದ್ದು ಬೇಕಾಗಿದೆ. ಹಾಗಾದ್ರೆ ಇವನಿಗೆ ನಿಜವಾಗಿಯೂ ತನ್ನ ಆತ್ಮ ಸ್ವರೂಪವನ್ನು ತಿಳಿಯಬೇಕು ಅನ್ನುವ ಹಂಬಲವು ಸತ್ಯವಾಗಿ ಒಳಗೆ ಬಂದಿದೆಯೇ? ಸತ್ಯವಾಗಿಯೂ ಹಾಗೆ ಬಂತು ಅಂದ್ರೆ ಇವನು ಸಾಧನವನ್ನು ಮಾಡುವುದಕ್ಕೆ ನಿಶ್ಚಯವಾಗಿಯೂ ತಯಾರಾಗ್ತಾನೆ. ಹಾಗಿಲ್ಲದೆ ಇರುವುದರಿಂದ ಕೆಲವರು ಮೋಸ ಹೊಂದುತ್ತಾ ಇದ್ದಾರೆ. ಶಾಸ್ತ್ರದಲ್ಲಿ ಯಾವ ದೋಷವು ಯಾರಲ್ಲಿ ಇದ್ದುಕೊಂಡಿರುತ್ತದೆಯೋ ಅದರ ನಿವೃತ್ತಿ ಆಗುವುದಕ್ಕಾಗಿ ಅವರವರಿಗೆ ಅನುಕೂಲವಾದ ಸಾಧನಗಳನ್ನು ಹೇಳಿದೆ. ಎಲ್ಲರಿಗೂ ಎಲ್ಲ ಸಾಧನಗಳ ಅಲ್ಲ. ಕೆಲವರಿಗೆ ಯಾವುದೋ ದೋಷವಿರುತ್ತಿದೆಯಲ್ಲ ಅವರು ಉಪವಾಸ ಮಾಡಬೇಕು ಅಂತ ಹೇಳಿದೆ. ಕೆಲವರಿಗೆ ಇನ್ನು ಯಾವುದೋ ದೋಷವಿರುತ್ತಿದೆಯಲ್ಲ ಅಂಥವರಿಗೆ ದಾನ ಮಾಡಬೇಕು ಅಂತ ಹೇಳಿದೆ. ಇನ್ನು ಕೆಲವರಿಗೆ ಯಾವ್ಯಾವುದೋ ದೋಷವಿರುತ್ತಿದೆಯಲ್ಲ ಅದನ್ನು ತೆಗೆದು ಹಾಕುವುದಕ್ಕಾಗಿ ತಪಸ್ಸು ಹೇಳಿದೆ. ಶಾರೀರಿಕ ತಪಸ್ಸು, ವಾಕ್ಯನ ತಪಸ್ಸು, ಮನಸ್ಸಿನ ತಪಸ್ಸು ಭಗವಂತ ಹೇಳಿದ್ದಾನೆ ಗೀತೆಯಲ್ಲಿ. ಎಲ್ಲ ಅವನು ಹೇಳಿದ್ದಾನೆ. ಯಜ್ಞ, ದಾನ, ತಪಸ್ಸು ಇವುಗಳನ್ನು ಹೇಳಿರುವುದು, ಉಪವಾಸ ಮೊದಲಾದವುಗಳನ್ನು ಹೇಳಿದೆ. ಆದರೆ ಅವುಗಳನ್ನು ಮಾಡುವುದಕ್ಕೆ ಮನಸ್ಸಿಲ್ಲ, ಆ ದೋಷ ಹೋಗುವುದಿಲ್ಲ. ಹೋಗದೆ ಇದ್ರೆ ಇವನಿಗೆ ಇವುಗಳನ್ನು ಬಿಡಿಸಿಕೊಳ್ಳುವುದು ಎಲ್ಲಿ ಬರ್ತತಿ? ಬರುವುದಿಲ್ಲ, ಅಧಿಕಾರಿ ಆಗುವುದಿಲ್ಲ. ಇಡೀ ಅವಸ್ಥೆಯನ್ನು ನೋಡಿಕೊಳ್ಳುವ ಆತ್ಮನಾಗಿ ನಿಂತುಕೊಳ್ಳುವುದಕ್ಕೆ ಸಾಧ್ಯವಾಗಲಾರದು. ಹೀಗೆ ಆದ್ದರಿಂದಲೇ ಇಲ್ಲಿ ಆತ್ಮ ಅನ್ನುವ ಮಾತನ್ನು 3 ಅವಸ್ಥೆಗಳನ್ನು ಬೆಳಗಿ ತೋರಿಸುವ ಸಾಕ್ಷಿಯಲ್ಲಿ ಮಾತಿನಿಂದ ಕರೆದಿದ್ದೇವೆ. ಈ ಆತ್ಮನನ್ನೇ ನಾವು ಎರವು, ಅರಿವು, ಆನಂದ ಎಂದು ಹೇಳಿರುವುದು. ವಾಚಕರು ಈ ವಿಷಯವನ್ನು ಮರೆಯದೆ ಮನಸ್ಸಿನಲ್ಲಿಟ್ಟುಕೊಂಡಿದ್ದು ಮುಂದಿನ ಗ್ರಂಥವನ್ನು ವಿಮರ್ಶನೆ ಮಾಡಬೇಕು. ಏಕೆಂದರೆ ವೇದಾಂತಕ್ಕೆ ವಿಷಯವಾಗಿರುವ ಆತ್ಮನೆಂದರೆ ಯಾವನೆಂಬುದನ್ನು ಮನದಂದುಕೊಳ್ಳದೆ ಇರುವವರೆಗೆ ಈ ವಿಚಾರದಲ್ಲಿ ಯಾವ ಸ್ವಾರಸ್ಯವೂ ಕಾಣಬರಲಾರದು. ಈಗ ಆತ್ಮ ಅಂತ ಈ ಶಾಸ್ತ್ರದಲ್ಲಿ ಹೇಳಿದೆಯಲ್ಲ, ಯಾವುದಕ್ಕೆ ಹೇಳಿದೆ ಅನ್ನೋದು ಗೊತ್ತಾಗದೆ ಇದ್ರೆ ಆ ವಿಷಯವು ಬಂದಾಗ ಉದಾಸೀನತನ ಬರ್ತದೆ. ಏನು ಅಂದ್ರೆ ನಿಲುಕುವುದಿಲ್ವಲ್ಲ. ಇಡೀ ಅವಸ್ಥೆಯನ್ನು ಬೆಳಗಿ ತೋರಿಸುವ ಆತ್ಮನು ಸಾಕ್ಷಿ ಅಂತ ಹೀಗೆ ಬಂತು ಅಂದ್ರೆ ಇಡೀ ಅವಸ್ಥೆಯನ್ನು ನೋಡ್ಬೇಕಾದ್ರೆ ಇಂದ್ರಿಯ ಕರ್ಣಾದಿಗಳನ್ನು ಬಿಡಿಸ್ಕೋಬೇಕು ಅಂತ ಹೇಳ್ಯಾರ. ಹೇಗಪ್ಪ ಬಿಡಿಸಿಕೊಳ್ಳುವುದು ಅಂತ ಉದಾಸೀನತನ ಬರ್ತದೆ. ಮತ್ತೆ ಎಷ್ಟು ದಿವಸ ಕೇಳಿದರೆ, ಎಷ್ಟು ದಿವಸ ಶಾಸ್ತ್ರ ಓದಿದರೆ, ಎಷ್ಟು ದಿವಸ ಶಾಸ್ತ್ರ ಹೇಳಿದರೆ ಆತ್ಮನಲ್ಲಿ ನಿಲುಗಡೆ ಬರುತ್ತಿದೆ? ಹೇಳುವವನು ಆತ್ಮನಲ್ಲಿ ನಿಂತಿದ್ದಾನೆ ಅಂತ ಕಲ್ಪಿಸಬೇಕಾದದ್ದಿಲ್ಲ. ಶಾಸ್ತ್ರೀಯ ವಿಚಾರವು ಸ್ವಲ್ಪ ಗೊತ್ತಾದಾಗ ಹೇಳಿದರೆ ಹೊಟ್ಟೆ ತುಂಬತೈತಿ, ಹೇಳಿದರೆ ಜನರು ಗೌರವ ಕೊಡ್ತಾರಂತ ಹಾಗೆ ಹೇಳುವುದು ಇದ್ದುಕೊಂಡಿದೆ. ಶಾಸ್ತ್ರ ಓದಿದರೆ ಅದರಿಂದಲೂ ಯಾವುದೋ ಒಂದು ಗೊತ್ತಾಗುತ್ತಿದೆ, ಜೀವನ ಸಾಗಿಸಬಹುದು ಅಂತ ಹಾಗೂ ಓದುವವರಿದ್ದಾರೆ. ಕೇಳುವವರು ಮನ್ಯಾಗ ನಿದ್ರೆ ಬರುವುದಿಲ್ಲ, ಇಲ್ಲಿ ಬಂದ್ರೆ ಯಾಗೋ ಮನಸ್ಸು ಅತ್ತಾಗಿತ್ತಾಗ ಹೋಗುವುದಿಲ್ಲ, ನಿದ್ರೆ ಬರ್ತೈತಿ ಅಂತ ಹಾಗೂ ಬರಬಹುದಾಗಿದೆ. ಆದ್ದರಿಂದಲೇ ಹೇಳುವವರು, ಕೇಳುವವರು, ಬರೆಯುವವರು ಬ್ರಹ್ಮಜ್ಞಾನಿಗಳೇ ಇರುತ್ತಾರೆ ಅಂತ ಕಲ್ಪನೆ ಮಾಡಬಾರ್ದು. ಯಾರೂ ಇಂದ್ರಿಯ ಕರಣಾದಿಗಳನ್ನು ಬಿಡಿಸಿಕೊಂಡು ಆತ್ಮಸ್ವ